ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ 2 ಕಂಟೆಸ್ಟೆಂಟ್ಗಳು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ 3ನೇ ವಾರದಲ್ಲಿ ನಡೆಯುವಂತಹ ಫೈನಲ್ಸ್ಗೆ ಮಲ್ಲಮ್ಮ ಹಾಗೂ ಧನುಷ್ ಸೆಲೆಕ್ಟ್ ಆಗಿದ್ದಾರೆ. ಸೊ ಇಬ್ಬರು ಫೈನಲಿಸ್ಟ್ಗಳ ಜೊತೆಗೆ 2 ಸೀಕ್ರೆಟ್ ಏಜೆಂಟ್ಗಳನ್ನ ಕೂಡ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಡೇ 3 ಆಫ್ ಬಿಗ್ ಬಾಸ್ ಹೇಗಿತ್ತು ಅಂತ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಜಾಯ್ನ್ ಆಗಿರುವಂತಹ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡಿಬಿಡೋಣ. ನನ್ನ ಜೊತೆ ನನ್ನ ಕೊಲೀಗ್ಸ್ ಆಗಿರುವಂತಹ ರಘುವೀರ್ ಇದ್ದಾರೆ. ಹಾಯ್ ರಘುವೀರ್, ವೆಲ್ಕಮ್ ಟು ದ ಶೋ. ಜೊತೆಗೆ ನೇತ್ರಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ನೇತ್ರಾ, ವೆಲ್ಕಮ್ ಟು ದ ಶೋ. ಎಸ್ ರಘುವೀರ್ ಅವರೇ, ನಿಮ್ಮಿಂದ ಶುರು ಮಾಡೋದಾದ್ರೆ, ನಿನ್ನೆ ಮೊದಲ ಫೈನಲಿಸ್ಟ್ ಆಗಿ ಅಂದರೆ 3ನೇ ವಾರ ನಡೆಯುವಂತಹ ಫಿನಾಲೆಗೆ ಮೊದಲ ಫೈನಲಿಸ್ಟ್ ಆಗಿ ಮಲ್ಲಮ್ಮ ಸೆಲೆಕ್ಟ್ ಆಗಿದ್ದಾರೆ. ಸೊ ಈ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಏನಿಸ್ತು ನಿಮಗೆ? ಸೆಲೆಕ್ಷನ್ ಅಂತ ಹೇಳಕ್ ಬಂದ್ರೆ ಮಲ್ಲಮ್ಮ ಆಗಿರೋದು ಒಂದು ಖುಷಿ ವಿಚಾರನೆ. ಒಳ್ಳೆ ಕಂಟೆಸ್ಟೆಂಟ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಅವ್ರಿಗೆ ಬೇಕಾಗಿರೋದೇ ಆಗಿರುತ್ತೆ ಅದು. ಅವರು ಒಂದು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಅವರು ಒಂದು ಸ್ವಲ್ಪ ದಿವಸ ಇರಬೇಕಾಗತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಆ ಒಂದು ವಿಷಯದಲ್ಲಿ ಅವರಿಗೆ ಸಿಕ್ಕಿರುವಂಥ ಈ ಚಾನ್ಸ್ನ ಅವರು ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ ಅನ್ನೋ ನನ್ನ ಅಭಿಪ್ರಾಯ. ಯಾಕಂದರೆ ಅವರು ನಿನ್ನೆ ಅವ್ರು ಆಡ್ತಿರೋ ಆಟನೂ ಡೇ ಬೈ ಡೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾವುದೇ ವಿಷಯದಲ್ಲೂ ಅವರು ಹಿಂಜರಿತಾ ಇಲ್ಲ. ಒಂದು ಉಸ್ತುವಾರಿ ಮಾಡೋ ವಿಚಾರದಲ್ಲೂ ಇವರು ಮೂವ್ ಮಾಡಬೇಕಾದ್ರೆ ಆ ಡ್ರಮ್ ಮೂವ್ ಮಾಡ್ತಾ ಇದ್ದಾರೆ, ಅಂದರೆ ಒಬ್ಬರೇ ವ್ಯಕ್ತಿ ಆಡಬೇಕಾದ್ರೆ ಮೂವ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಬಂದು ಇಲ್ಲ ಮೂವ್ ಮಾಡಬೇಡಿ ಅಂತ ಹೇಳಿರೋ ರೀತಿ, ಅವ್ರು ತಗೊಳ್ತಿರೋ ಸ್ಟ್ಯಾಂಡು, ಒಂಟಿಗಳ ಟೀಮ್ ಜೊತೆ ಅವರು ಒಂದು ಟೀಮ್ ಆಗಿ ಮಿಂಗಲ್ ಆಗಿ ಆಡ್ತಿರೋ ಆಟನೂ ತುಂಬ ಚೆನ್ನಾಗಿದೆ. ಈ ಒಂದು ಅವ್ರಿಗೆ ಸೆಲೆಕ್ಷನ್ ಮಾಡೋ ವಿಚಾರದಲ್ಲಿ ಬಂದರೆ ಒಂಟಿಗಳು ಎಲ್ಲೋ ಒಂದು ಕಡೆ ಹಿಂದ್ಗಡೆ ಹೋಗ್ತಾ ಇದ್ದಾರೆ ಅನ್ಕೊಂತೀನಿ. ಯಾಕಂದರೆ ಅವ್ರ ನಿಲುವನ್ನೇ ಅವ್ರು ಸರಿಯಾಗಿ ತಗೊಳ್ತಾ ಇಲ್ಲ. ಯಾಕಂದರೆ ಈ 3 ಜನ ಏನು ಆಟ ಆಡಿ ಗೆದ್ರಲ್ಲ, ಅವರೇ ಅವರು ತಮಗೆ ಈ ಫೈನಲ್ಗೆ ಹೋಗೋ ಒಂದು ಚಾನ್ಸ್ ಇತ್ತು ಅವ್ರ ಕೈಯಲ್ಲಿ. ಅವರೇ ಅದನ್ನು ಉಪಯೋಗಿಸ್ಕೊಳ್ಬೇಕಿತ್ತು. ಆದರೆ ಅವ್ರು ಎಲ್ಲೋ ಒಂದು ಕಡೆ ಬೇರೆಯನ್ನ ಓಲೈಸೋಕೆ ಹೋಗಿ ಏನೋ ಅವರು ಕಳ್ಕೊತಾ ಇದ್ದಾರೆ. ಈ ಕಾಕ್ರೋಚ್ ಸುಧೀರ್ ಅವರು ನಿನ್ನೆ ಏನು ಮಾಡಿಬಿಟ್ರು ಅಂದರೆ ಅಶ್ವಿನಿ ಗೌಡ ಅವ್ರನ್ನ ಓಲೈಸೋಕೆ ಹೋಗಿ ಅವ್ರ ಹೆಸರು ತೊಗೊಂಡ್ಬಿಟ್ರು. ಅದರಂತೆ ಮತ್ತು ಅವ್ರು ಮತ್ತೊಂದು ಮಾತು ಹೇಳಿದ್ರು ಅದೇ ಸಂದರ್ಭದಲ್ಲಿ, ಮಲ್ಲಮ್ಮನ್ನ ಯಾರು ನಾಮಿನೇಟ್ ಮಾಡಲ್ಲ, ಇದನ್ನು ಎಮೋಷ್ನಲ್ ಗೇಮ್ ಪ್ಲೇ ಎಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಸರಿಯಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ಡೈಲಿ ಬಂದು ಕಾಕ್ರೋಚ್ ಅವ್ರ ಮೇಲೇನೆ ಡೈಲಿ ಬಂದು ಅವರು ಸರಿಯಾಗಿ ಆಡ್ತಿಲ್ಲ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ಅವ್ರ ಮೇಲೆ ಇರೋ ಅಷ್ಟು ಎಕ್ಸ್ಪೆಕ್ಟೇಷನ್ ನನಗೆ. ಇವ್ರನ್ನ ಅವ್ರ ಆಟ ನಾವು ನೋಡ್ಬೇಕಿತ್ತು, ಇನ್ನೂ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ವಿಷಯ ಕುತೂಹಲ ಇತ್ತು. ಮತ್ತೊಂದು ವಿಷಯ ಏನು ಹೇಳ್ಬೇಕಂದ್ರೆ, ಒಂಟಿಗಳು ರಕ್ಷಿತಾ ಶೆಟ್ಟಿ ಅವ್ರನ್ನ ಹೊರಗೆ ಹಾಕಬೇಕಾದ್ರೆ ಇರುವಂಥ ನಿಲುವನ್ನು ಅವರೇ ಬಚಾವ್ ಮಾಡ್ಕೊಳ್ಳೋ ಟೈಮಲ್ಲಿ ಅವ್ರು ತಗೊತಾ ಇಲ್ಲ ಅನ್ಕೊಂತೀನಿ ನಾನಂತೂ. ಎಸ್, ಇನ್ನು ನೇತ್ರಾ ಅವರೇ, ಸೊ ಸುದೀಪ್ ಅವರಿಂದ ಈ ಒಂಟಿಗಳಿಗೆ ಒಂದು ಕ್ಲಾಸ್ ಆಗ್ಬೋದಾ? ಯಾಕಂದ್ರೆ ಇವಾಗ ಮಲ್ಲಮ್ಮ ಅವ್ರು ಸೆಲೆಕ್ಟ್ ಆಗಿದ್ದು ಓಕೆ, ನಮಗೂ ಖುಷಿ ಇದೆ. ಆದರೆ ಆಡಿದ ಇವರಲ್ಲೇ ಒಂದು ಅಂದರೆ ನಾನು ಆಗಬೇಕು, ಇವಾಗ ಬೇರೆ ಸೀಸನ್ಗಳೆಲ್ಲ ನೋಡ್ತಾ ಹೋದ್ರೆ ಇಲ್ಲ ನಾನು ಬಿಟ್ಕೊಡಲ್ಲ ಅಂತ ಅದೊಂದು ಫೈಟ್ ಇರ್ತಿತ್ತು. ಅವ್ರನ್ನ ಓಲೈಸೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರ್ತಿತ್ತು. ಸೊ ಆದರೆ ಇಲ್ಲಿ ಇವ್ರು ಈಸಿಯಾಗಿ ಬಿಟ್ಕೊಟ್ಬಿಟ್ರೆ ಏನು ಅನಿಸ್ತು ನಿಮಗೆ? ಒಂಟಿಗಳಲ್ಲಿ ಮೊದಲೇದಾಗಿ ಹೇಳ್ಬೇಕಂತಂದ್ರೆ, ಒಂಟಿಗಳಲ್ಲಿ ತಮ್ಮದೇ ಒಂದು ಒಗ್ಗಟ್ಟು ಅನ್ನೋದು ಇಲ್ಲ. ಒಗ್ಗಟ್ಟು ಅನ್ನೋದು ಭಾಳ ಕಡಿಮೆ ಕಾಣತೈತಿ. ಜಂಟಿಗಳು ಅವ್ರನ್ನೊಬ್ಬರೊಬ್ರು ಬಿಟ್ಕೊಡತ್ತಿಲ್ಲ. ಅವ್ರವ್ರದ್ದು ಏನಾದ್ರೂ ಪ್ರಾಬ್ಲಮ್ ಅವರ ಸಾಲ್ವ್ ಮಾಡ್ಕೊಳತ್ತಾರ. ಆದ್ರೆ ಈ ಒಂಟಿ ಒಳಗೆ ಏನಾಗತ್ತೈತೆ ಅಂದ್ರೆ, ಅವ್ರು ರಾಜಮಾತೆ ರಾಜರು ಇದಕ್ಕೆ ಹೊಡೆದಾಡತ್ತಾರ. ಅವ್ರು ಬಿಗ್ ಬಾಸ್ ಹೇಳಿರೋದು ಓನ್ಲಿ ನೀವು ಒಂಟಿಗಳಾಗಿ ವೋಟಿಂಗ್ ಪವರ್ದಿಂದ ಹೋಗಿರಿ, ಈ ಬಿಗ್ ಬಾಸ್ ಮನಿದ ಪವರ್ ನಿಮ್ ಕಡೆ ಇರ್ತೈತಿ. ಆದ್ರೆ ಹೇಳಕ್ ಬರಂಗಿಲ್ಲ. ಅವ್ರಿಗೂ ಬಿಗ್ ಬಾಸ್ ಹೇಳ ಬಿಟ್ಟಾರ, ಹೇಳಕ್ ಬರಂಗಿಲ್ಲ ಯಾರು ಯಾವಾಗ ಎಲಿಮಿನೇಟ್ ಆಗಿ ಹೋಗ್ತೀರಿ ಅಂತ ಹೇಳಿ. ಅದು ಅವ್ರ ತಲೆ ಒಳಗಿಲ್ಲ. ಆದ್ರೆ ನಮ್ಗೆ ಅಲ್ಲಿ ಪವರ್ ಸಿಕ್ಕೈತಿ, ನಾವು ಇಲ್ಲಿ ರಾಜ ರಾಣಿಗಳು ಇದು ಒಂದು ಬಿಟ್ರೆ ಅವ್ರ ತಲೆ ಒಳಗೆ ಏನೂ ಇಲ್ಲ. ಅದ್ರಾಗ ಅಶ್ವಿನಿ ಅವ್ರಂತರೂ ಫುಲ್ ತಾವ ಅದಕ್ಕೆಲ್ಲ ರಾಜಮಾತೆ ತಮ್ಮ ಒಳಗನ ಮಾತಾಡ್ಕೊಂಡು ತಮ್ಗೆ ಎಲ್ಲ ಉಸ್ತುವಾರಿ ವಹಿಸ್ಕೊಟ್ಟಾರೇನೋ ಅನ್ನೋರ್ ಗತೆ ಮಾಡಾತ್ ಬಿಟ್ಟಾರ. ಫುಲ್ ನಿನ್ನೆ ಆದ್ರೂ ಸುಮ್ನೆ ಕಾಲ್ ಕರ್ಕೊಂಡು ಧನುಷ್ ಜೊತೆ ಜಗಳ ಮಾಡಿರೋ. ಇವೆಲ್ಲ ಒಂದು ರೀಸನ್ ಅದಕ್ಕೆ ಎಲಿಮಿನೇಟ್ ಆಗೋದಕ್ಕೆ ಆಯ್ತು. ಮತ್ತೆ ಹೊಳ್ಳೆ ಅವ್ರ ಕಡೆ ಒಗ್ಗಟ್ಟಿಲ್ಲ ಅಂತ ಹೇಳೋದಕ್ಕೆ, ಸಲೀಸಾಗಿ ತಮ್ದೇನೋ ಒಂದು ಇದ್ರು ಮತ್ತೊಬ್ಬರಿಗೆ ಬಿಟ್ಕೊಟ್ಟಿರೋ ನಿನ್ನೆ ಅಫ್ಕೋರ್ಸ್ ಕಾಣ್ತೈತಿ. ಅಲ್ಲಿ ಯಾರು ಯಾವಾಗ ಯಾವ ಗೇಮಿಗೆ ಹೆಂಗೆ ಹೋಗ್ಬೇಕು ಅಂತಂದಾಗ ಒಂದು ಅವ್ರದ್ದು ಒಮ್ಮತದ್ದು ಬಂದಾಗ ನಿನ್ನೆ ಅವ್ರು ಸಲೀಸಾಗಿ ಅವ್ರಿಗೆ ಬಿಟ್ಕೊಟ್ಟಿರೋದಾಗಿರ್ಬೋದು. ಮತ್ತು ಮಲ್ಲಮ್ಮಗ ನಿನ್ನ ಫೈನಲಿಸ್ಟ್ ಅಂತ ಹೇಳಿ ಅದ್ರೊಳಗೆ ಸ್ಟ್ರಾಂಗ್ ಪೀಪಲ್ಸ್ ಇದ್ರು. ಹೌದು, ಮಲ್ಲಮ್ಮನ್ ಬಿಟ್ಟು ಇದ್ರು. ಜೊತೆಗೆ ಮಲ್ಲಮ್ಮ ಆಡಿರ್ಲಿಲ್ಲ, ಯಾವ ಗೇಮ್ನು ಕೂಡ ಆಡಿರ್ಲಿಲ್ಲ. ಆದ್ರೆ ಸಲೀಸಾಗಿ ಸಿಕ್ಕಿತ್ತು. ಬಟ್ ಅದು ಅವಳಿಗೆ ಸಿಗ್ಬೇಕಾಗಿತ್ತೇನೋ, ಮೇ ಬಿ ಸಿಕ್ಕೇತಿ. ಆದ್ರೆ ಇವ್ರ ಕಡೆ ಒಮ್ಮತ ಇಲ್ಲಾರ್ದಕ್ಕೆ ಅವಳಿಗೆ ಸಿಕ್ಕೇತದ. ಇವ್ರಿಗೆ ಒಂದು ಕನ್ಸರ್ನ್ ಆಗಿರ್ಬೋದು, ಕೇರ್ ಆಗಿರ್ಬೋದು ಇರ್ಬೇಕು. ಯಾರ ಮೇಲೆ ಎಷ್ಟು ಇರ್ಬೇಕು ಅಷ್ಟಿದ್ರ ಚಂದ. ಅಲ್ಲಿ ಅವರು ಆಟಾಡಕ್ ಹೋಗ್ಯಾರ, ಇವರು ಆಟ
ಆಡಕ್ ಹೋಗ್ಯಾರ. ಹಂಗ ಆಟ ಆಡಿದ್ರ ಮೇ ಬಿ ಮಲ್ಲಮ್ಮ ಫೈನಲಿಸ್ಟ್ ಆಕಿರ್ಲಿಲ್ಲ ಅನಿಸ್ತೈತಿ. ಇವ್ರು ಜಗಳದೊಳಗ್ ಬಾಳ್ ಕಳೆದ್ ಹೋಗ್ಬಿಟ್ಟಾರ. ಸೊ ಅದಕ್ಕ ರಾಜ ರಾಣಿ ನನಗ ಆಗ್ತಿದೆ, ಮತ್ತ ನಂಗ ಅದು ಸಿಗ್ಬೇಕಿತ್ತು, ನಂಗೆ ಇದು ಸಿಗ್ಬೇಕಿತ್ತು, ಬರೀ ಇದ್ರೊಳಗನೆ ಇವ್ರದ್ದು ದಿನ ಹೊಂಟೈತೆ ಅಂದ್ಮೇಲೆ ಈಸಿಯಾಗಿ ಅವಳ ಕೆಲಸ ಅವಳು ಏನ್ ಸಿಗ್ಬೇಕಾಗಿತ್ತಲ್ಲ ಮಲ್ಲಮ್ಮಗದ್ ಸಿಕ್ಕೈತಿ. ಓಕೆ, ರಘುವೀರ್ ಅವರೇನು ಮಲ್ಲಮ್ಮ ನೆನ್ನೆ ಪಾಪ ಅವ್ರನ್ನ ಕನ್ಫೆಷನ್ ರೂಮ್ಗೂ ಬಿಗ್ ಬಾಸ್ ಕರೀತಾರೆ. ಅಲ್ಲಿ ಹೋಗಕ್ಕೂ ಅವ್ರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಹೋಗ್ತಾರೆ, ಅಲ್ಲಿ ಬಿಗ್ ಬಾಸ್ ಜೊತೆ ಸಾಕಷ್ಟು ಕಾನ್ವರ್ಸೇಷನ್ ಆಗುತ್ತೆ. ಆಗ ಬಿಗ್ ಬಾಸೇ ಒಂದು ಮಾತು ಹೇಳ್ತಾರೆ, ಇತಿಹಾಸದಲ್ಲೇ ನನ್ನನ್ನು ಯಾರು ಪ್ರಶ್ನಿಸಿರ್ಲಿಲ್ಲ, ಜೊತೆಗೆ ಇಲ್ಲಿ ಕನ್ಫೆಷನ್ ರೂಮಲ್ಲಿ ಎಲ್ಲ ಹೆದರ್ಕೊಳ್ತಿದ್ರು, ಬಟ್ ಧೈರ್ಯದಿಂದ ನೀವು ನನ್ನ ಜೊತೆ ಮಾತಾಡಿದಿರಾ ಅಂತ ಒಗಟುಗಳನ್ನ ಕೂಡ 2 ಒಗಟು ಕೇಳ್ತಾರೆ. ಸೊ ಇದು ಹೆಂಗಿತ್ತು ಈ ಒಂದು? ಹೌದು, ಇದು ಚೆನ್ನಾಗಿತ್ತು. ನಿನ್ನೆ ನೋಡೋಕ್ಕೂ ಎಂಟರ್ಟೈನಿಂಗ್ ಆಗಿತ್ತು. ಯಾಕಂದರೆ ಮಲ್ಲಮ್ಮ ಅವರು ಮಾತಾಡ್ತಾನೆ ಇರಲಿಲ್ಲ. ಅವ್ರು ಮಾತಾಡಿರೋದನ್ನು ನೋಡಿ ನಮಗೂ ಭಾಳ ಖುಷಿ ಆಯಿತು. ಮತ್ತು ಅವ್ರು ನಡ್ಕೊಂಡಿರೋಂಥ ರೀತಿ ಎಲ್ಲೂ ಹೆದರಿಕೆ ಕಾಣಲಿಲ್ಲ. ಎಲ್ಲೂ ಅವರು ನಾವೇನು ತಿಳ್ಕೊಂಡಿದ್ವಿ ಮಲ್ಲಮ್ಮ ಸ್ವಲ್ಪ ಹಿಂದೆ ಇರ್ಬೋದು ಮಾತಾಡೋದು ವಿಷಯದಲ್ಲಾಗಿರಲಿ. ನಾನೇ ಮೊನ್ನೆ ಇದರಲ್ಲೂ ಹೇಳಿದ್ದೆ, ಅವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅವರ ಮಾತೆ ಅವ್ರಿಗೆ ಸ್ವಲ್ಪ ಹಿಂದೆ ಆಗ್ಬೋದು ಅಂತ ಹೇಳ್ಕೊಂಡಿದ್ದೆ. ಆದರೆ ಅದನ್ನು ಮೀರಿ ಅವ್ರು ನಡ್ಕೊಂಡಿರೋ ರೀತಿ, ಕನ್ಫೆಷನ್ ರೂಮಲ್ಲಿ ಬಿಗ್ ಬಾಸನ್ನೇ ಕ್ವಶನ್ ಮಾಡಿರೋ ರೀತಿ, ಆ ಒಗ್ಗಟ್ಟು ಕೇಳಿರೋದು ಒಂಥರ ಚೆನ್ನಾಗಿತ್ತು ಅವ್ರ ಆಟ. ಇನ್ನು ಮುಂದೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಭಾಳ ಇದೆ, ಇನ್ನೂ ಚೆನ್ನಾಗಿ ಆಡ್ಬೋದು ಅನ್ನೋ ಒಂದು ವಿಷಯದ ಮೇಲೆ ಭಾಳ ಖುಷಿ ಇದೆ. ಲೇವಂಟಿನೂ ಮಾಡ್ಕೊಟ್ರು ಬಿಗ್ ಬಾಸ್ಗೆ. ಬಿಗ್ ಬಾಸ್ ಒಂದು ಬಟ್ಟೆನೂ ಕೂಡ ಕೊಟ್ಟು ಕಳ್ಸಿರೋದು, ಸ್ವೆಟರ್ ತರ ಹಾಕೊಳ್ಳಕ್ಕೆ. ಹೌದು, ಅವ್ರ ಮನೆಯಿಂದ ಕಳ್ಸಿರೋದು, ಅವ್ರ ಫ್ರೆಂಡ್ಸ್ ಏನೋ ಕಳ್ಸಿರೋದು. ಸೊ ಎಸ್, ಇನ್ನು ನೇತ್ರ ಅವರೇ, ಸೊ ಈಗ ಪ್ರತಿ ಬಿಗ್ ಬಾಸ್ ಅಲ್ಲೂ ಕೂಡ ಕ್ಯಾಪ್ಟನ್ ಇರ್ತಿದ್ರು. ಸೊ ಕ್ಯಾಪ್ಟನ್ಸಿಗಂತಾನೆ ಒಂದು ಟಾಸ್ಕ್ ಇರ್ತಿತ್ತು, ಕ್ಯಾಪ್ಟನ್ ಆಗಿರ್ತಿದ್ರು, ಅವ್ರದೇ ಅಧಿಕಾರ ನಡೀತಾ ಇತ್ತು. ಬಟ್ ಬಿಗ್ ಬಾಸ್ ಹೇಳಿರೋ ಪ್ರಕಾರ ಇನ್ನು 3 ವಾರಗಳ ಕಾಲ ಕ್ಯಾಪ್ಟನ್ ಇಲ್ಲ ಅಂತ. ಸೊ ಕ್ಯಾಪ್ಟನ್ ಇಲ್ಲದೆ ಹೆಂಗ್ ನಡಿಬೋದು ಈ ಮನೆ? ಅದಕ್ಕೆ ಮೇ ಬಿ ಈ ರೀತಿ ಜಗಳಗಳಾಗ್ತಿದ್ಯಾ ಹೇಗೆ ಅಂತ? ಹೌದು, ಅಫ್ಕೋರ್ಸ್ ಅದಕ್ಕೆ ಆಗತ್ತಿರೋದ್ರಿ. ಅದು ಲಾಸ್ಟ್ ಟೈಮ್ ಕ್ಯಾಪ್ಟನ್ ಅಂತ ಇದ್ದಾಗ ಎಲ್ಲ ಉಸ್ತುವಾರಿ ಆಗಿರ್ಬೋದು, ಯಾವುದೋ ಒಂದು ಜವಾಬ್ದಾರಿ ಆದರೂ ಕ್ಯಾಪ್ಟನಿಗೆ ವಹಿಸ್ಕೊಡ್ತಿದ್ರು. ಏನೋ ಪರ್ ಸೆಕೆಂಡ್ ಒಳಗೆ ಅವ್ರು ಏನೋ ಮಿಸ್ಟೇಕ್ ಮಾಡ್ಯಾರ ಅಂತಂದ್ರೆ ಅವ್ರಿಗೆ ಶಿಕ್ಷೆ ಆಗ್ತಿತ್ತು, ಅವ್ರನ್ನ ಎಚ್ಚರಿಸುವಂಥ ಒಂದು ಕೆಲಸ ನಡೀತಿತ್ತು. ಆದ್ರೆ ಈ ಸಲ ಏನಾಗತ್ತಿತ್ತು ಅಂದ್ರೆ ಎಚ್ಚರಿಸುವಂಥ ಕೆಲಸನೂ ಆಗಾಕತ್ತಿಲ್ಲ. ನಿನ್ನೆ ನೋಡ್ರಿ ಜಾನ್ವಿ ಅವ್ರ ಮೈಕ್ ಮರ್ತಿದ್ರು, ಆದ್ರೂ ಅವ್ರಿಗೆ ಯಾವ ಶಿಕ್ಷೆನೂ ಕೊಡ್ಲಿಲ್ಲ, ಏನು ಮಾಡ್ಲಿಲ್ಲ. ಮತ್ತು ಮೊನ್ನೆ ಕಾಕ್ರೋಚ್ ಅವರು ನಿದ್ದೆ ಮಾಡತ್ತಿದ್ರು, ಏನಿಲ್ಲ ಸುಮ್ಮನೆ ನಾಯಿ ಬೊಗಳ ಅದೊಂದು ಹಾಕಿದ್ರೆ ಮುಗೀತು, ಅವ್ರಿಗೆ ಯಾವ ಶಿಕ್ಷೆನೂ ಕೊಡ್ಲಿಲ್ಲ, ಏನು ಮಾಡ್ಲಿಲ್ಲ. ಇದು ಹೆಂಗಾಗ್ಬಿಟ್ಟೈತೆ ಅಂದ್ರ ಜಂಟಿಗಳು ಅಷ್ಟೇ ಎಲ್ಲ ಶಿಕ್ಷೆ ತಗೋಬೇಕು, ಒಂಟಿಗಳಿಗೆ ಯಾವ ಶಿಕ್ಷೆನೂ ಕೊಡಂಗಿಲ್ಲ. ಅವ್ರ ರಾಜಾರಾಣಿ ಅಂದಾರಂದ್ ಮಾತ್ರಕ್ಕ ಅವ್ರಿಗೆ ಅವ್ರು ಏನ್ ಮಾಡಿದ್ರು ಮನೆಯೊಳಗ ನಡೀತೈತೆ ಅನ್ನೋ ಒಂದು ಇದ್ರೊಳಗೆ ಹೊಂಟ್ ಬಿಟ್ಟಾರ ಅವ್ರು. ಈಗ ಒಂದ್ ವೇಳೆ ಕ್ಯಾಪ್ಟನ್ಶಿಪ್ ಯಾರಿಗಾರ ಒಬ್ಬರು ಸಿಕ್ಕಿತ್ತಂತಂದ್ರ ಹೆದರಿಕೆ ಇರ್ತಿತ್ತು, ಮತ್ ಇನ್ನೊಂದು ಆಟದ ಹಂಬಲ ಇರ್ತಿತ್ತು ಅವ್ರಿಗೆ. ಒಂದು ಕ್ಯಾಪ್ಟನ್ಶಿಪ್ ನಾನು ಆಗ್ಬೇಕು, ನಂಗೂ ಆಗ್ತೀವಿ. ಮತ್ತ ಅದೊಂದು ಲಾಸ್ಟ್ ಟೈಮ್ ಎಲ್ಲ ಅವ್ರ ಕ್ಯಾಪ್ಟನ್ಶಿಪ್ ಬಂದವರಿಗೆ ಒಂಥರ ಸ್ಪೆಷಲ್ ಟ್ರೀಟ್ ಮಾಡ್ತಿದ್ರಲ್ಲ, ಆ ಮನಿ ಒಳಗ್ ಒಂದ್ಸಲ ಇರ್ಬೇಕು ಅನ್ನೋ ರೀಸನಿಗಾದ್ರೂ ಅವ್ರಿಗೆ ಆಟದ ಹಂಬಲ ಇರ್ತಿತ್ತು. ಆದ್ರೆ ಈ ಸಲ ಅದೇನು ಕಾಣತಿಲ್ಲ, ಸೆರೆಮನಿನೂ ಇಲ್ಲ, ಈ ಕಡೆ ಕ್ಯಾಪ್ಟನ್ಶಿಪ್ಪು ಇಲ್ಲ ಅಂತಂದ್ಮೇಲೆ ಅವ್ರಿಗೆ ನಡೀತೈತಿ, ನಾವ್ ಹೆಂಗಿದ್ರು ಪಾರ್ ಹಾಕೇವಿ, ಹೆಂಗ್ ನಡೆದ್ರು ವೋಟಿಂಗ್ ಮ್ಯಾಲ ನಿಂತೈತಿ, ಜನಗಳು ವೋಟಿಂಗ್ ಮ್ಯಾಲ ನಿಂತೈತಿ. ಇವ್ರ ಆಟನ ಆಡಿಲ್ಲ ಅಂತಂದ್ರೆ ಹೋಗ್ತಾ ಇಲ್ಲ, ಜನರ ಮ್ಯಾಲ ಐತಿ ಅಂತಂದ್ ಹೇಳಿ ಇವ್ರು ಎಂಟರ್ಟೈನ್ಮೆಂಟ್ ಕೊಡಾತಿಲ್ಲ ಜನರಿಗೆ ಅಂತಂದ್ರ ನೋಡೋ ಜನನಾದ್ರೂ ಇವ್ರಿಗೆ ಹೆಂಗ್ ವೋಟಿಂಗ್ ಮಾಡ್ತಾರ. ಈ ರೀಸನಿಗೆ ಕ್ಯಾಪ್ಟನ್ಶಿಪ್ ಬೇಕಾಗಿತ್ತು, ಬಟ್ ಅವ್ರು ಯಾಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ. ಇದು ಯಾವ ತರ ಟ್ವಿಸ್ಟ್ ತಗೊಂಡ್ ಹೋಗ್ತೈತಿ ಅಂತ ಹೇಳಿ ನಾವು ಕಾದ್ ನೋಡಾತೀವಿ. ಓಕೆ, ಇನ್ನು ರಘುವೀರ್ ಅವರೇ, ಈ ಧನುಷ್ ಹಾಗೂ ಅಶ್ವಿನಿ ಗೌಡ ಮಧ್ಯೆ ನಿನ್ನೆ ಇನ್ನೊಂದು ಫೈಟ್ ನಡೆಯುತ್ತೆ. ಅಂದ್ರೆ ನಾವು ನಿನ್ನೆ ಕೂಡ ಮಾತಾಡಿದ್ವಿ, ಯಾರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂದ್ರೆ ನೀವು ಅಶ್ವಿನಿ ಅಂತಾನೆ ಹೇಳಿದ್ರಿ. ಸೊ ಅದೇ ತರ ಮತ್ತೆ ನೆನ್ನೆ ಅವ್ರ ಟೀಮಲ್ಲೇ, ಒಂಟಿಗಳ ಟೀಮಲ್ಲೇ ಅದೊಂದು ಈಗೋ ಕ್ಲಾಶ್ ತರ ಜಗಳ ಆಗುತ್ತೆ. ಸೊ ಆ ಜಗಳ ನೆಸೆಸಿಟಿ ಇತ್ತ, ಹೇಗೆ, ಯಾರು ತಪ್ಪು ಅನ್ಸುತ್ತೆ ನಿಮ್ಗೆ? ನೆಸೆಸಿಟಿ ಅಂತ ಹೇಳಕ್ ಬಂದ್ರೆ ಧನುಷ್ ಅವರು ತಗೊಂಡಿರುವಂತ ಸ್ಟ್ಯಾಂಡ್ ಬಗ್ಗೆ ನಾವು ಮೆಚ್ಚಬೇಕು. ಯಾಕಂದ್ರೆ ಹೌದು, ಅವ್ರಿಗೊಂದು ಡಿಸ್ರೆಸ್ಪೆಕ್ಟ್ ಆಯ್ತು, ಅದು ಅಗೌರವ ತೋರ್ದಂಗಾಯ್ತು. ಯಾಕಂದ್ರೆ ಅವ್ರ ಜೊತೆ ಅವ್ರು ಮಾತಾಡ್ತಿದ್ರು, ಒಮ್ಮೆ ಅವ್ರು ಹೇಳ್ತಾರೆ 5 ನಿಮಿಷ ಬಿಟ್ಟು ಬರ್ತಾನೆ ಹೌದು ಬರ್ತಾನೆ ಅಂತ ವೇಟ್ ಮಾಡ್ಬೋದಿತ್ತು. ಆದ್ರೆ ಇವರು ಅಶ್ವಿನಿ ಗೌಡ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಬಾಸಿಸಮ್ ತೋರಿಸ್ತಾ ಇದ್ದಾರೆ, ಭಾಳ ಅಂದ್ರೆ ಭಾಳ ಡಾಮಿನೇಟಿವ್ ಆಗಿ ಹೋಗ್ತಾ ಇದ್ದಾರೆ. ಯಾಕೋ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಅದು ತೊಂದರೆ ಆಗ್ತಾ ಇದೆ. ಏನಂದ್ರೆ ಸಿಕ್ಕಾಪಟ್ಟೆ ಅವ್ರ ಮೇಲೆ ದಬಾವ್ ಹಾಕೋದು, ಎಲ್ಲೋ ಒಂದು ಕಡೆ ಬಾಸಿಸಮ್ ಭಾಳ ಅಂದರೆ ಭಾಳ ಮಾಡ್ತಾ ಇದ್ದಾರೆ. ಇದರ ಅದನ್ನು ಒಂದೇ ಟೀಮ್ ಆಗಿದ್ರು ಅವ್ರು ತಗೊಂಡಿರೋಂಥ ಸ್ಟ್ಯಾಂಡ್, ಆಮೇಲೆ ಬಂದು ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ನಿಧಾನಕ್ಕೆ ಮಾತಾಡ್ತಿದ್ರು. ಇವರು ಎಲ್ಲೋ ಒಂದು ಕಡೆ ಸಾರಿ ಅಂದ್ರೆ ನನ್ಗೆ ಹಿಂಗ್ ಇಷ್ಟ ಆಗ್ಲಿಲ್ಲ ಅಂತ ಹೇಳಕ್ ಬಂದಿರ್ತಾರೆ, ಅಲ್ಲೂ ಮತ್ತೆ ಫೈಟ್ ಶುರು ಆಗುತ್ತೆ ಇಬ್ರು ನಡುವೆ. ಅಂದ್ರೆ ಹೊರಗಡೆ ಅವ್ರ ಹೋರಾಟಗಾರ್ತಿ, ಅದನ್ನೇ ಇಲ್ಲೂ ಮುಂದುವರಿಸ್ತಿದಾರ ಹೇಗೆ? ಹೌದು, ಹಾಗೆ ಅನಿಸ್ತಾ ಇದೆ. ಅವರು ಹೊರಗಿಂದ ಒಳಗೆ ಬಂದಿರೋ ಅಂತ ರೀತಿನೇ, ಅವ್ರು ಹೊರಗಿರೋ ರೀತಿನೇ ಇಲ್ಲೂ ಗೇಮ್ ಪ್ಲೇ ಮಾಡಕ್ ಹೋಗ್ತಾ ಇದ್ರೆ ಅದು ಇಲ್ಲಿ ನಡೆಯೋದಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಹಿಂದ್ಗಡೆನೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ಹೋರಾಟಗಾರರು ಬಂದಿದ್ದಾರೆ,
ಕೆಲವೊಂದು ಜಗದೀಶ್ ಅವರು ನೋಡಿದ್ವಿ, ಅವರ ವ್ಯಕ್ತಿತ್ವನೂ ಅದೇ ರೀತಿ ಇತ್ತು. ಆದರೆ ಅವರು ಮನೆಯವ್ರ ಜೊತೆ ಚೆನ್ನಾಗೇ ಇದ್ರು. ಅವ್ರ ಹೊರಗಿರೋ ರೀತಿನೇ ಮನೆಯವ್ರ ಜೊತೆ ಇರ್ತಿರ್ಲಿಲ್ಲ, ಬಟ್ ಮನೆಯೊಳಗಿರೋ ಒಂದು ಆಟದಲ್ಲಿ ಅವರು ತಮ್ಮ ಆಟನ ಆಡ್ತಿದ್ರು ಹೊರತು ಹೊರಗಡೆ ಇದಿನ್ನು ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಅದೊಂದು ಇರುತ್ತೆ, ಅಂದ್ರೆ ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ತಾರೆ ಬೇರೆ ಪಾರ್ಟಿಸಿಪೆಂಟ್ಸ್. ಬಟ್ ಹೋಗ್ತಾ ಹೋಗ್ತಾ ಇದೇ ಡಾಮಿನೇಷನ್ ಮುಂದುವರೆದ್ರೆ ಅವ್ರಿಗೂ ಕೂಡ ತುಂಬಾ ಇರಿಟೇಟ್ ಆಗುತ್ತೆ, ಥ್ರೆಶೋಲ್ಡ್ ಮೀರ್ ಹೋಗುತ್ತೆ. ಎಸ್, ಇನ್ನು ನಿನ್ನೆ ಸೆಕೆಂಡ್ ಫೈನಲಿಸ್ಟ್ ಯಾರು ಅಂದ್ರೆ ಧನುಷ್ ಅವರು ಸೆಕೆಂಡ್ ಫೈನಲಿಸ್ಟ್ ಆದ್ರು. ಬಟ್ ಅಲ್ಲಿ ಏನಂದ್ರೆ ಧ್ರುವಂತ್ ಅವರು ಮಿಸ್ಟೇಕ್ ಮಾಡಿದ್ರ ಅನ್ಸ್ತಾ? ಹೌದು, ಪಕ್ಕಾ ಮಿಸ್ಟೇಕ್ ಮಾಡಿದ್ರು ಅವ್ರು. ಯಾಕಂತಂದ್ರೆ ಕ್ಯಾಲ್ಕುಲೇಟೇ ಮಾಡ್ಲಿಲ್ಲ ಅವ್ರು, ಒಟ್ಟು ತಗೊಂಡ್ರು. ಸುಮ್ನೆ ನಾಮಿನೇಟ್ ಅಂದಾಗ ಅವನೇನ್ ಅನ್ಕೊಂಡಿದ್ದ ಅಂತಂದ್ರೆ ನನ್ನ ಜೊತೆಗೆ ನಾವಿಬ್ರು ಸೇಮ್ ಆಟ ಆಡಿವಲ್ಲ ಅನ್ನೋದೊಂದು ಮೈಂಡ್ ಸೆಟ್ ಇಟ್ಕೊಂಡು ಅವ ಆಟ ಆಡಿದ ಅನಿಸ್ತಿದ್ರು ಅಂತ. ಆದ್ರೆ ಧನುಷ್ ಏನ್ ಮಾಡ್ಬಿಟ್ಟ ಅಂದ್ರ ಚಾಲಾಕಿ ತನ ತೋರಿಸಿ ಅಲ್ಲಿ ಪಾಪ ಅವನ್ನ ಎಲಿಮಿನೇಟ್ ಒಳಗ ಮಾಡ್ಬಿಟ್ಟ. ಅವನಿಗೆ ಅದೊಂದೇ ಆಪ್ಷನ್ ಕೂಡ ಇದ್ದಿದ್ದು ಧನುಷ್ಗೆ. ಅದಾಗಿದ್ರು ಧ್ರುವಂತ್ ಅವ್ರು ಹೇಳಿರೋ ಪ್ರಕಾರನು ಅದು ಅವ್ರಿಗೆ ಗೊತ್ತಿರ್ಲಿಲ್ಲ. ಮತ್ತು ಬಿಗ್ ಬಾಸ್ ಅದೊಂದು ಟ್ವಿಸ್ಟ್ ಇಟ್ಟಿದ್ರು, ಅದು ಅವರಿಗೆ ಗೊತ್ತಿರ್ಲಿಲ್ಲ ಇರ್ಬೋದು ಈ ತರ ಒಂದು ತಿರುವು ಪಡ್ಕೊಳ್ಳುತ್ತೆ. ಧನುಷ್ನ ಮಾಡಿದಿದ್ರೆ ಅವಾಗ ಅಫ್ಕೋರ್ಸ್ ಧ್ರುವಂತ್ ಅವರೇ ಫೈನಲಿಸ್ಟ್ ಬರ್ತಿದ್ರು. ಬಟ್ ಅದು ಅವ್ರಿಗೆ ಅಷ್ಟು ಫ್ಲಾಶ್ ಆಗ್ಲಿ, ತಾವೇ ಮುಳ್ಳಾದ್ರೆ ಅನಿಸ್ತೈತಿರಿ ಅದು. ಇನ್ನು ನೆನ್ನೆ ಮಾಳು ಹಾಗೂ ಅಭಿಷೇಕ್ ಮಧ್ಯೆ ಕೂಡ ಒಂದು ಫೈಟ್ ಆಗುತ್ತೆ. ಗಂಡಸರು ಈ ರೀತಿ ಇರಬಾರ್ದು, ಗಂಡಸರು ಈ ರೀತಿ ಮಾಡಬಾರ್ದು ಅನ್ನೋ ವಿಷಯಕ್ಕೆ. ಸೊ ಅದ್ರ ಬಗ್ಗೆ ಮಾಳು ಅವ್ರು ಕಾಣಿಸ್ತಿಲ್ಲ ಅಂತಿದ್ವಿ, ಬಟ್ ನೆನ್ನೆ ಎಪಿಸೋಡ್ ಆಲ್ಮೋಸ್ಟ್ ಅವರೇ ಇದ್ರು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಹೌದು, ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅಭಿಷೇಕ್ ಅವರು ಸ್ವಲ್ಪ ಯಾಕೋ ಒಂಥರ ಜಾಸ್ತಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಒಂದು ರೀತಿಯಲ್ಲಿ ನಡ್ಕೊಂಡ್ರು ಅನ್ಕೊಂತೀನಿ. ಯಾಕಂದ್ರೆ ಬೇಕಾಗಿರ್ಲಿಲ್ಲ ಇಷ್ಟು ದೊಡ್ಡ ಮಾಡುವಂಥದ್ದು ಸಣ್ಣ ವಿಷಯ. ಯಾಕಂದ್ರೆ ಸ್ಪಂದನ ಕೂಡ ಹೇಳ್ತಿದ್ರು, ಇದು ನೀನ್ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ತಗೊಂಡ್ ಹೋಗ್ತಿದ್ಯಾ ಅಭಿ, ಬೇಡ ಅಂತ. ಸೊ ಅವರೇ ಸುಮ್ನೆ ಅಂದ್ರೆ ಕ್ಯಾಮ್ರಾಗಳು ಅವ್ರ ಕಡೆ ತಿರುಗ್ಲಿ ಅನ್ನೋ ಕಾರಣಕ್ಕೂ. ಹೌದು, ಸೆನ್ಸಿಟಿವ್ ವಿಚಾರ ಇವೆಲ್ಲ ಮಾತಾಡ್ಬೇಕಂದ್ರೆ ಚರ್ಚೆ ಸಣ್ಣದ್ರಲ್ಲಿ ನಡೆಯೋದೆ ಅಂತದೆಲ್ಲ. ಅದನ್ನ ಬಿಗ್ ಬಾಸ್ ಮನೇಲಿ ಹೋಗಿ ಕ್ಯಾಮ್ರಾಗಳ ಮಧ್ಯೆ ತಂದು ಅವರನ್ನ ಸಣ್ಣವರನ್ನ ಮಾಡೋದು ಅಭಿಷೇಕ್ ಅವ್ರದ್ದು ಎಲ್ಲೋ ಒಂದು ಕಡೆ ಸರಿ ಅನ್ಸಿಲ್ಲ ನನಗೆ. ಯಾಕಂದ್ರೆ ಈ ವಿಷಯನ ಸಿಕ್ಕಾಪಟ್ಟೆ ದೊಡ್ಡ ಆಗ್ಬೋದು, ಹೇಳಕ್ ಬರಲ್ಲ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ. ಯಾಕಂದ್ರೆ ಈ ಒಂದು ವಿಷಯನ ಸೆನ್ಸಿಟಿವ್ ವಿಚಾರ, ಅದು ಅವರವರ ಹೌದು. ಮತ್ತೆ ಹೌದು, ಈಗ ನಾವು ಭಾರತ ಇಲ್ಲಿ ಹಳ್ಳಿ ಮತ್ತೆ ಸಿಟಿ ಅಂತ ಭಾಳ ಡಿವೈಡ್ ಮಾಡ್ತಿದ್ದಾರೆ. ಯಾಕಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾವು ಭಾರತ ಇರೋದೇ ಹಳ್ಳಿಗಳ ದೇಶ. ಇಲ್ಲಿ ನಾವು ಒಂದೊಂದು ಸಂಪ್ರದಾಯ ಆಚಾರ ವಿಚಾರಗಳೇ ಬೇರೆ ಆಮೇಲೆ ಅಭಿಷೇಕ್ ಅವ್ರ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ, ಅಂದ್ರೆ ನಾನು ಒಂದು ಹುಡುಗಿರಿಗೆ ಈ ರೀತಿ ರೆಸ್ಪೆಕ್ಟ್ ಕೊಡ್ತೀನಿ ಹಂಗಂತ ಮಾಡೋರೇನ್ ರೆಸ್ಪೆಕ್ಟ್ ಕೊಡಲ್ಲ ಅಂತಲ್ಲ, ಅದು ಅವ್ರ ಪದ್ಧತಿ, ಹಳ್ಳಿ ಕಡೆ ಇರೋಂಥದ್ದು ಆತರ. ಸೊ ಎಲ್ಲೋ ಒಂದ್ ಕಡೆ ಹೈಲೈಟ್ ಆಗೋಕ್ಕೋಸ್ಕರ ಈ ರೀತಿ ಫೆಮಿನಿಸಮ್ ಅದು ಇದು ಎಲ್ಲ ತರ್ತಿದಾರ. ಖಂಡಿತ ಮೇಡಮ್, ಹಂಗೆ ಅನ್ಸ್ತು. ಮತ್ತು ನನ್ನ ಪ್ರಕಾರ ಅವ್ರು ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರಿಗೆ ಇಂಪ್ರೆಸ್ ಮಾಡೋಕೆ ಹೇಳ್ತಿದಾರೇನೋ ಅನ್ನೋ ರೀತಿಯಲ್ಲಿ ಭಾಳ, ಅಂದ್ರೆ ಅದನ್ನೇ ಹೇಳಿರೋ ವಿಷಯನೇ ಪದೇ ಹೇಳ್ತಿರ್ಬೇಕಾದ್ರೆ ಒಂಥರ ಅದೇ ರೀತಿಲೇ ಅನ್ಸ್ಬಿಡ್ತು ನನಗಂತೂ. ಯಾಕಂದ್ರೆ ನೆನ್ನೆ ಅಶ್ವಿನಿ ಅವರನ್ನು ಕೂಡ ಹೇಳ್ತಾರೆ, ನೀನ್ ಎಲ್ಲ ಕಡೆ ಫ್ಲರ್ಟ್ ಮಾಡ್ತಿದ್ಯಾ, ಕಾವ್ಯಂ ಕಣ್ ಚೆನ್ನಾಗಿದೆ ಅಥವಾ ಇನ್ನೊಬ್ರಿಗೆ ಇನ್ನೊಂದು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಂತ. ಸೊ ಎಲ್ಲೋ ಒಂದ್ ಕಡೆ ಹೈಲೈಟ್ ಆಗೋಕ್ಕೋಸ್ಕರ, ಅಷ್ಟು ಜನರ ಮಧ್ಯೆ ಹೈಲೈಟ್ ಆಗೋಕ್ಕೋಸ್ಕರ ಅಭಿಷೇಕ್ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ನೆನ್ನೆ ಟಾಸ್ಕ್ ಕೂಡ ನಡೀತು, ಆ ಡ್ರಮ್ ಮೇಲೆ ನಡ್ಕೊಂಡು ಹೋಗುವಂತ ಟಾಸ್ಕ್. ಈ ಕಡೆ 3 ಜನನು ಹೈಟ್ ಆಗಿದ್ರು, ಎಲ್ಲ ಫಿಟ್ ಆಗಿದ್ರು, ಹೋದ್ರು. ಆ ಕಡೆ ಏನ್ ಪ್ರಾಬ್ಲಮ್ ಆಯ್ತು, ಹೈಟ್ ಪ್ರಾಬ್ಲಮ್ ಆಯ್ತಾ ಏನು ಅಂತ? ಇವ್ರದ್ದು ಜಂಟಿಗಳಂತ ಇಬ್ಬರಿಬ್ಬರು ಕಳ್ಸೋದೈತಲ್ರಿ, ಅದು ಟಫ್ ಇತ್ತು. ಅಂದ್ರ ಒಂದ್ ಹಗ್ಗ ಹಿಡ್ಕೊಂಡು ಹುಡುಗಿಯರ ಅವ್ರ ಗಿಡ್ ಇದ್ರ ಅವ್ರ ಹೈಟಿಗೂ ಅವ್ರಿಗೂ ಮ್ಯಾಚ್ ಆಗತ್ತಿರ್ಲಿಲ್ಲ. ಒಂದೇ ಡ್ರಮ್ ಮೇಲೆ ಇಬ್ಬರು ನಿಂದ್ರದಂದ್ರ ಕಷ್ಟ. ಅದು ಮುಂದೆ ಹೋಗ್ತಿರ್ತೈತಿ, ಹಿಂದೆ ಅವ್ರು ಬ್ಯಾಲೆನ್ಸ್ ಮಾಡೋದು ಗೊತ್ತಾಗಂಗಿಲ್ಲ. ಫಸ್ಟ್ ಟೈಮ್ ಅವ್ರು ಹೋದಾಗ ಸೆಕೆಂಡ್ ಟೈಮಿಗೆ ಅವ್ರಿಗೆ ಗ್ರಿಪ್ ಸಿಗ್ತೈತಿ, ಹಿಂಗ್ ಹೋಗಿದ್ರೆ ಚಲೋ ಐತೆ ಅಂತ. ಆದ್ರೆ ನಿನ್ನೆ ಅವ್ರು ಬಿಗ್ ಬಾಸ್ ಮಾಡಿದ್ದು ನನಗೆಲ್ಲ ಆ ಟಾಸ್ಕ್ ಕೊಟ್ಟಿದ್ದು ತಪ್ಪು ಅನಿಸ್ತೈತಿ. ಯಾಕಂದ್ರೆ ಅವ್ರಿಗೆ ಒಬ್ಬರಿಗೆ ಕೊಟ್ಬಿಟ್ರೆ ಅವ್ರು 2 ಕೈಲಿ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಟ್ರೆ. ಬಟ್ ಇವ್ರ ಜಂಟಿಗಳಿಗೆ ಆಡೋದು ಭಾಳ ಪ್ರಾಬ್ಲಮ್ ಐತಿ. ಇದ ಒಂದ ಟಾಸ್ಕ್ ಅಂತಲ್ಲ, ಎಲ್ಲಾ ಟಾಸ್ಕ್ ಒಳಗೂ ಅವ್ರಿಗೆ ಹಂಗಾಗತಿ. ಮೊನ್ನೆ ಅದು ಹಗ್ಗ 5-6 ಜನ ಇದ್ರು, ಈ ಕಡೆ ಬರೀ 3 ಜನ. ಜಸ್ಟ್ ಒಂದ್ ಸ್ಟೆಪ್ ಅಷ್ಟೇ ಸೈಡಿಗೆ ಲೈನಿಗೆ ಹತ್ತಿದಕ್ಕೆ ಅವ್ರಿಗೆ ಪಾಸ್ ಕೊಡ್ತಾರ. ಈ ತರ ಎಲ್ಲಾ ಮಾಡತಾರ. ಆದ್ರ ಇದನ್ನ ಈ ಟಾಸ್ಕ್ ಗಳಿಗೆಲ್ಲ ಎಲ್ಲಾನು ಇವ್ರಿಗೆ ಹೆಂಗ್ ಕೊಟ್ಟಿರ್ತಾರಲ್ಲ ಅದೇ ತರ ಅವ್ರಿಗೂ ಡಬಲ್ ಆಗಿ ಕೊಟ್ಬಿಟ್ಟಿದ್ರೆ ಟಾಸ್ಕ್ ಒಳಗ ಯಾವ ಪ್ರಾಬ್ಲಮ್ ಆಗಿರ್ಲಿಲ್ಲ. ಬಟ್ ಇವ್ರು ಹುಡುಗಿಯರ ಅಂತಂದ್ರು ಅಷ್ಟು ಸರ ದಬ್ ಅಂತ ಬಿದ್ದೂನು ಮತ್ತ ವಾಪಸ್ ಆಡಿದ್ರು. ಆದ್ರೆ ಇವ್ರ ವಿನ್ ಆಗಿಲ್ಲ ಅಂತಂದ್ರು ಅವ್ರು ಆಟ ಆಡಿ ಅಷ್ಟ್ ಮಾಡಿದಕ್ಕೂ ಸಾರ್ಥಕ ಐತಿ. ಯಾಕಂದ್ರ ಇಬ್ರಿಬ್ರ ಬ್ಯಾರಲ್ ಮೇಲೆ ಹೋಗುದ ಅಂದ್ರ ಅಷ್ಟು ಸಾಮಾನ್ಯ ಅಲ್ಲ. ಅದು ಹೇಳಕ್ ಬರಂಗಿಲ್ಲ ಅಲ್ರಿ. ಒಮ್ಮಾಗ್ಲೆ ಫುಲ್ ಮುಂದ್ ಹೋದ್ರೆ ಸ್ಪೀಡ್ ಆಗಿ ಹೋಗ್ತಾರೆ, ಸ್ಲೋ ಆಗಿ ಹೋಗ್ತಾರ. ಹಂಗಾಗೋ ಹೊತ್ನ್ಯಾಗ ಸ್ವಲ್ಪ ಏರುಪೇರ ಆಗುದ. ಅದ್ರ ನ್ಯಾಯಯುತವಾಗಿ ಇದು ಈ ತರ ಎಲ್ಲ ಗೇಮ್ ಇಡಬಾರ್ದಿತ್ತು.
ಬಿಗ್ ಬಾಸ್ ಅವರು ಈ ಒಂಟಿ ಜಂಟಿ ಅನ್ನೋ ವಿಷಯದಲ್ಲಿ ಬಂದರೆ, ಆಟದ ವಿಷಯದಲ್ಲಿ ಬಂದರೆ, ಜಂಟಿಗಳಿಗೆ ಯಾಕೋ ಡಿಸಡ್ವಾಂಟೇಜೇ ಕೊಡ್ತಾ ಇದ್ದಾರೆ. ಅಂದರೆ ಡ್ರಮ್ ಬ್ಯಾರಲ್ ಈ ಒಬ್ಬರಿಗಿಂತ ಒಂದು ವ್ಯಕ್ತಿಗಿಂತ ಜಾಸ್ತಿ ಜನ ಆಡೋದು, ಮತ್ತೆ ಹಾಗೆ ಈಗ ಸೀಕ್ರೆಟ್ ಟಾಸ್ಕ್ ಒಂದು ಕೊಟ್ಟಿದ್ದಾರೆ. ಅದರೆಲ್ಲ ಒಂಥರ ಜಂಟಿಗಳನ್ನ ಸೋಲ್ಸೋ ವಿಚಾರನ ಇದು ಮಾಡ್ತಿದ್ದಾರೆ. ಮತ್ತೆ ಈ ಸೋಲ್ಸೋ ವಿಚಾರನೂ ಒಂದು ಕಡೆ ಆದ್ರೆ ಈ ಒಂದು ಆಟ ನೇರವಾಗಿ ಫೈನಲ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಬಿಗ್ ಬಾಸ್ ಯಾವ ತರ ನಿರ್ಧಾರ ಪ್ಲಾನ್ ಮಾಡ್ಕೊಂಡಿದಾರಾ ಅಥವಾ ಇಬ್ರು ಹೋಗಾಯ್ತು ಅದು ಮತ್ತೆ ಒಂಟಿಗಳೇ ಹೋಗಿದ್ದಾರೆ, ಜಂಟಿಗಳಿಗೆ ಏನು ಅನ್ಫೇರ್ ಆಗಿ ಆಡಿಸ್ತಾ ಇದಾರೋ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ನಮ್ಮಲ್ಲೂ. ಬಿಗ್ ಬಾಸ್ ಒಳಗ ತಮ್ಮಲ್ಲಿ ತಾವ ಒಂಥರ ಬಿಗ್ ಬಾಸ್ಗೆ ಕನ್ಫ್ಯೂಸ್ ಆಗತೈತೆ ಅನಿಸ್ತೈತಿ. ಮೇ ಬಿ ಗೇಮ್ ಮಾಡೋದ್ ಮಾಡ್ಯಾರ, ನಾವೇನ್ ಮಾಡತ್ತೆ ಅಂತ ಅವ್ರಿಗೆ ತಿಳಿಯತಿಲ್ಲ ಅನಿಸ್ತೈತಿ. 2 ವಾರಕ್ಕೆ 3 ವಾರಕ್ಕೆ ಒಂದು ಫಿನಾಲೆ ಅಂತ, ಮತ್ತೆ ಆಮೇಲೆ ಇನ್ನೊಂದು ಫಿನಾಲೆ ಅಂತ ಏನ್ ಆಟ ಆಡಿಸ್ತಾರೋ ಏನು. ಆದ್ರ ಜಂಟಿಗಳಿಗೆ ಮಾಡೋದು ಮಾತ್ರ ಅವ್ರ ನಮಗದು ಒಪ್ಪಿಗೆ ಇಲ್ಲ. ಯಾಕಂದ್ರೆ ಬಿಗ್ ಬಾಸ್ ಯಾವುದೋ ಒಂದು ಗೇಮ್ ಕೊಟ್ಟಿರ್ಬೋದು, ಏನೋ ಒಂದು ಮಾಡಿರ್ಬೋದು, ಜಂಟಿಗಳಿಗೆ ವಿರುದ್ಧವಾಗೇ ಐತಿ. ಹಂಗಂದ್ರೆ ಅವ್ರು ಆಟ ಆಡಕ್ ಬಂದಿಲ್ಲ ಏನ, ಇದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಮೂಡತೈತೆ. ಅವರು ಆಟ ಆಡಕ್ ಬಂದಾರಂತಂದ್ರೆ ಇವ್ರಿಗೂ ಸೇಮ್ ಇರ್ಬೇಕು. ಏನೋ ಒಂದು ಗ್ರೋಸರಿ ಇದಾಗಿರ್ಬೋದು, ಒಂದು ಯಾವುದೋ ಒಂದು ಹಕ್ಕು ಕೊಡೋದಾಗಿರ್ಬೋದು, ಏನೋ ಒಂದಲ್ಲಿ ಕೊಡತಾರಂತಂದ್ರು ಒಂಟಿಗಳಿಗೋಸ್ಕರನ ಮಾಡಿದಾರೆ. ಅಂದ್ರೆ ಇವ್ರು ನನ್ನ ಒಂಟಿಗಳು ಅಂತ ಹೇಳ್ಕೊಂಡಂಗ ನನ್ನ ಜಂಟಿಗಳು ಅಂತ ಹೇಳ್ಕೊಲಿಲ್ಲ. ಇದು ಬಿಗ್ ಬಾಸ್ಗೆ ಅವರಿಗೆ ನ್ಯಾಯ ಅನ್ನಿಸ್ತೈತೇನ ಅಂತ ನಮಗೂ ಕ್ವಶನ್ ಮಾರ್ಕ್ ಐತ್ರಿ ಇದು. ಇನ್ನು ಈ ಒಂಟಿಗಳ ತಂಡದಲ್ಲಿ ಇವಾಗ ಯಾರಾದ್ರೂ, ಇವಾಗ ಗ್ರೂಪ್ ಟಾಸ್ಕ್ ಅಂದ್ರೆ ಎಲ್ಲರೂ ಬರ್ತಾರ, ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಅಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಇವಾಗ ಯಾರಾದ್ರೂ ಒಂದು ಸೆಲೆಕ್ಟಿವ್ ಪೀಪಲ್, ಒಂದು 3 ಜನ ಆಡ್ಬೇಕು, 4 ಜನ ಆಡ್ಬೇಕು ಅಂದ್ರೆ ಬರೀ ಧ್ರುವಂತು, ಧನುಷ್ ಮತ್ತೆ ಕಾಕ್ರೋಚ್ ಸುದಿ ಇವ್ರು 3 ಜನ ಕಾಣಿಸ್ಕೊಳ್ತಿದ್ದಾರೆ. ಉಳಿದವ್ರು ಯಾಕೆ ಆಡ್ತಿಲ್ವಾ ಅಂತ. ಹೌದು, ಅಶ್ವಿನಿ ಗೌಡ ಅವರು ಏನ್ ಚೆನ್ನಾಗಿ ಮಾತಾಡ್ತಿದ್ದಲ್ಲ, ಅದೇ ರೀತಿ ಅವ್ರು ಆಟ ಆಡ್ಬೇಕಾದ್ರೆ ಮುಂದೆ ಬರ್ತಾ ಇಲ್ಲ. ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಧನುಷ್ ಅವ್ರ ಮೇಲೆ, ಧ್ರುವಂತ್ ಅವ್ರ ಮೇಲೆ, ಕಾಕ್ರೋಚ್ ಸುಧೀರ್ ಅವರು ಇಲ್ಲೂ 2 ನಿರ್ಧಾರ ತಗೊಂತಾರೆ. ನಾನು ಹೋಗ್ಲಾ ಬೇಡ ಅಂತ ಬಂದು ಅವರು ಆಡ್ತಾ ಇದ್ದಾರೆ. ಜಾನ್ವಿ ಅವರು ಈ ರಕ್ಷಿತಾ ಶೆಟ್ಟಿ ಅವರನ್ನ ಮೊದಲು ನಿಲುವು ತಗೊಂಡವ್ರೆ. ಅವ್ರಿಗೆ ಬೇಕಾಗಿರೋ ನಿಲುವನ್ನೇ ಅವ್ರು ತಗೊಂಡಿಲ್ಲ. ಯಾಕಂದ್ರೆ ಅವ್ರು ನಿನ್ನೆ ಆಡ್ತೀನಿ ಅಂತ ಮುಂದೆ ಬಂದಿದ್ರೆ ಯಾಕೋ ಇವತ್ತು ಅವ್ರು ಫೈನಲಿಸ್ಟ್ ಆಗಿರ್ಬೋದಿತ್ತೇನೋ. ಎಲ್ಲೋ ಒಂದು ಕಡೆ ಅವ್ರು ಹಿಂದೆ ಉಳಿದಿರೋ ರೀಸನಿಗೆ ಅವ್ರ ಫೈನಲಿಗೆ ಹೋಗಿಲ್ಲ ಅನ್ಕೊಂತೀನಿ ನಾನು. ಅವ್ರು ನಿರ್ಧಾರ ತಗೊಂಡ್ಬೇಕಿತ್ತು. ಅವ್ರೊಂದು ಸ್ಟ್ಯಾಂಡ್ ತಗೊಂಡಿದ್ದಿದ್ರೆ ಅವರಿಗೊಂದು ಲಾಭ ಸಿಕ್ತಿತ್ತು, ಚಾನ್ಸ್ ಸಿಕ್ತಿತ್ತು. ಇನ್ನು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ನೆನ್ನೆ ಇಬ್ರನ್ನ ಸೀಕ್ರೆಟ್ ರೂಮಿಗೆ ಕರೆದು, ಅಂದ್ರೆ ಕನ್ಫೆಷನ್ ರೂಮಿಗೆ ಕರೆದು ಅಲ್ಲಿ ಒಂದು ಬಾಕ್ಸ್ ಇಂದ ಅದೇ ಫೈನಲಿಸ್ಟ್, ಫಿನಾಲೆ ಕಂಟೆಂಡರ್ ಅಂತ ಕೊಟ್ಟರು ಬಿಗ್ ಬಾಸ್. ಸೊ ಇವ್ರದ್ದು ಹೆಂಗಂದ್ರೆ ತಮ್ಮ ಟೀಮ್ನ ತಾವೇ ಸೋಲಿಸ್ಬೇಕು ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇವತ್ತು ಅಂದ್ರೆ ಟಾಸ್ಕ್ ನಡೀತಾ ಇತ್ತು, ಅರ್ಧದಲ್ಲೇ ಅಂದ್ರೆ ನೆನ್ನೆ ಎಪಿಸೋಡ್ ಮುಗ್ದಿದೆ. ಸೊ ಗೆಲ್ತಾರಾ ಸೋಲ್ತಾರಾ ಏನ್ ಅನ್ಸುತ್ತೆ ನಿಮ್ಗೆ? ಇದು ಹೆಂಗಾಗೈತಂದ್ರಿ, ಈ ತರ ಗೇಮ್ ನಮಗೂ ಲಾಸ್ಟ್ ಟೈಮ್ ನೋಡಿದಾಗ ಹಂಗ ಅನ್ಸಿತ್ತು. ಕನ್ಫೆಷನ್ ರೂಮಿಗೆ ಕರೆಯೋದು, ಸೀಕ್ರೆಟ್ ಆಗಿ ಹೇಳಿ ಕಳ್ಸೋದು, ಮತ್ತೆ ಇನ್ನೊಂದ್ ಜೋಡಿ ಕರೆಯೋದು, ಅವ್ರಿಗೂ ಹೇಳಿ ಕಳ್ಸೋದು. ಹೆಂಗಂದ್ರ ಮಳ್ಳಿ ಮಂಚಕ್ಕೆ ಎಷ್ಟು ಕಾಳ ಅಂದ್ರ 3 ಮತ್ತೊಂದು ಅಂದಿದ್ರಂತ. ಹಂಗ್ ಬಿಗ್ ಬಾಸ್ ಅವ್ರ ಜೊತೆಗೇನ ಆಟ ಆಡಾತಾರ. ಬಟ್ ಇವ್ರು ಏನ್ ಅನ್ಕೊಂಡಾರ ಅಂತಂದ್ರ ಇದು ಯಾರಿಗೂ ಗೊತ್ತಿಲ್ಲ, ನಾವು ಫೈನಲಿಸ್ಟ್ ಹಿಂಗ್ ಹೋಗ್ತೀವಿ. ಆ ಟೀಮ್ ಏನಾದ್ರು ಸೋತ್ರೆ ಇವ್ರ ಕಾರಣದಿಂದ ಎಲ್ಲರೂ ಸೇರ್ಕೊಂಡು ಅವ್ರ ಮೇಲೆ ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ಅವ್ರಿಬ್ರೆ ಸೋಲ್ತಾರೋ ಅನ್ನೋದು ಇವತ್ ಗೊತ್ತಾಕೈತಿ. ಯಾಕಂದ್ರ ಅವ್ರು ಒಂದ್ ಹೆಜ್ಜೆ ಮುಂದೆನೇ ಇದ್ರು. ನನ್ ಮಟ್ಟಿಗೆ ಅವ್ರು ಸೋಲೋದಿಲ್ಲ ಅನ್ನಿಸ್ತೈತಿ. ಯಾಕಂದ್ರ ಎಲ್ಲಾರ್ಕಿನ್ನ ಅವ್ರು ಇಬ್ರು ಜೋಡಿಯಾಗಿದ್ರು. ನಿನ್ನೆ ಅಭಿಷೇಕ್ ಮತ್ತ ಅಶ್ವಿನಿ ಇಬ್ರು ಸ್ಪೀಡ್ ಇದ್ರು ಗೇಮ್ ಒಳಗ, ಮತ್ತೆ ಸ್ಪಂದನ ಅವರು ಸ್ಪೀಡ್ ಇದ್ರು. ಬೇಕಂತ ಟೈಮ್ ವೇಸ್ಟ್ ಮಾಡಿದ್ರು ಅಲ್ಲಿ ಅವ್ರು. ಇವ್ರ ಚಂದ್ರಪ್ರಭಾ ಮತ್ತ ಅವ್ರ ಸತೀಶ್ ಅವ್ರ ಟೈಮ್ ವೇಸ್ಟ್ ಮಾಡಿದ್ರು. ತಮ್ಮ ಗೇಮ್ನ ತಾವ್ ಆಲ್ಮೋಸ್ಟ್ ಫಾಸ್ಟ್ ಮಾಡ್ಕೊಂಡ್ರ. ಅದ್ರೊಳಗ ಅವ್ರ ನೀರೊಳಗ್ ಬೀಳಾಕ ಅಂಜಿದ್ರ ಅನ್ನಿಸ್ತೈತಿ. ಒಂಟಿಗಳ ಒಳಗ ಒಬ್ಬೊಬ್ಬರ ಇದ್ರು ಆ ತರ ಲೇಟ್ ಮಾಡಿದ್ರು ಅವ್ರು. ಇವ್ರು ಜಂಟಿ ಆಗಿದ್ರು ಸ್ಪೀಡ್ ಆಗಿ ಆಟ ಆಡಿದಾರ. ಇವ್ರು ಒಂದ್ ಕಡೆ ಎಲ್ಲೋ ತಮ್ಮ ಮಾನವೀಯತೆನ ಮರೆತ್ರ ಅನಿಸ್ತೈತಿ ಸತೀಶ್ ಮತ್ತೆ ಚಂದ್ರಪ್ರಭಾ. ಓಕೆ, ಅವ್ರು ಅಲ್ಲಿ ತಮ್ಮ ಗೇಮ್. ನಿಮ್ ಪ್ರಕಾರ ಅವರು ನಾನು ಫೈನಲಿಸ್ಟ್ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಫೈನಲ್ಸ್ಗೆ, ಬಟ್ ನಾನು ಟೀಮ್ ಜೊತೆ ನಿಲ್ತೀನಿ ಅಂತ ಹೇಳ್ಬೇಕು. ಹೌದು, ಯಾಕಂದ್ರಲ್ಲ ಆಟ ಆಡಕಂತ ಎಲ್ಲಾರು ಬಂದಿರ್ತಾರಲ್ಲ. ಹೌದ, ಒಂದ್ ವೇಳೆ ನೋಡ್ರಿ, ಈಗ ನಾನು ಒಂದ್ 10 ಜನ ಜೊತೆಗೆ ಹೋಗಿರ್ತೇನಂತಂದ್ರ ನನಗೊಬ್ಬಕೀಗ ನಾ ಏನು ಮಾಡೇ ಇಲ್ಲ, ನಂಗೆ ಒಬ್ಬಕಿಗೆ ಕೊಡ್ತಾರಂತಂದ್ರೆ ನಾ ಹೆಂಗೆ ಇಸ್ಕೊಲಿ? ಅದನ್ನ ಯಾವ ಗ್ಯಾರಂಟಿ ಮೇಲೆ ಇಸ್ಕೊಲಿ? ನಂಗೆ ಇವ್ರು ಕೊಡಾತಿದ್ ಕರೇನ ಸುಳ್ಳು ಅಂತ ಹೇಳಿ ನನಗೆ ಹೆಂಗೆ ಗೊತ್ತಾಗಿತ್ತು ಹೇಳ್ರಿ? ಇವಾಗ ಕೊಟ್ಟು ನಾಳೆ ಇಸ್ಕೋಬೋದಲ್ಲ, ಅದು ಒಂದು ಮೈಂಡ್ಸೆಟ್ ಇರ್ಬೇಕು. ಇವಾಗ ನೋಡ್ರಿ, ನಾನೇನೋ ಒಂದು ನ್ಯಾಯಯುತವಾಗಿ ಆಟ ಆಡಿ ತಗೊಂಡಿಲ್ಲ ಅಂತಂದ್ರೆ ನನಗೆ ಅದನ್ನ ಎಕ್ಸೆಪ್ಟ್ ಮಾಡಿದ್ರೆ ಸಮಾಧಾನ ಇರಂಗಿಲ್ಲ. ಹೆಂಗೆ ಇಸ್ಕೊಂಡ್ವಿ? ಅಲ್ಲೆಲ್ಲಾರು ಆಟ ಆಡಕ ಬಂದಿರ್ತಾರಲ್ಲ, ಅದು ಒಂದು ಅವ್ರ ಓಕೆ, ಅವ್ರ ಆಟ ಅವ್ರು ಆಡಿದ್ರು, ಅವ್ರವ್ರದ್ದು ಏನೋ ಮೈಂಡ್ ಸೆಟ್ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ಕೊಂಡು ಅವ್ರು ಮಾಡಿದ್ರು ಅಂತ ಇರ್ಬೋದು. ಆದ್ರೆ ಮಾನವೀಯತೆ ಅನ್ನೋದು ಮನುಷ್ಯಾಗ ಇರ್ಬೇಕಲ್ಲ. ಅಲ್ಲಿ ಆಟ ಆಡಕ್ ತನ್ನ ಸರಿ ಸಮಾನಾಗ ಆಟ ಆಡಕಂತ ಬಂದಿರ್ತಾರ ಅಂದ್ಮೇಲೆ ಇವ್ರು ಏನೂ ಮಾಡೋಲ್ಲ ಫೈನಲಿಸ್ಟಿಗೆ ಹೋಗುದು ಹೆಂಗ್ ಸರಿ?
ಎಸ್, ಇನ್ನು ರಘುವೀರ್ ಅವರ ಈ ಮಾನವೀಯತೆ ಒಪ್ಕೊಳ್ತೀರಾ ನೀವು ಗೇಮಲ್ಲಿ? ನಾನು ಒಪ್ಪಲ್ಲ. ಕ್ರಿಮಿನಲ್ ಮೈಂಡ್, ಮಾನವೀಯತೆ ಈ ಮಾತನ್ನ ನಾನು ಒಪ್ಕೊಳಲ್ಲ. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಆಡಕ್ ಬಂದಿರೋದು, ಇಂಡಿವಿಜುವಲ್ ಆಗಿ ಆಡಕ್ ಬಂದಿರೋದು. ಯಾಕಂದ್ರೆ ನನಗೆ ಈ ಟೀಮ್ ಅಂತ ಹೇಳಕ್ ಬಂದ್ರೆ, ಹೌದು ಟೀಮ್ ಆಗಿ ಆಡಕ್ ಬಂದಾಗ ಟೀಮ್ ಓಕೆ, ಇವ್ರಿಗೆ ಮೊದಲೇ ಡಿಸ್ಅಡ್ವಾಂಟೇಜ್ ಇದೆ. ಯಾಕಂದ್ರೆ ಜಂಟಿ ಅಂತ ಹೇಳಿ ಅವರಿಗೂ ಸಿಕ್ಕಾಪಟ್ಟೆ ತೊಂದರೆ ಎದುರಿಸ್ತಾ ಇದ್ದಾರೆ ಚಂದ್ರಪ್ರಭಾ ಅವರು. ಅವ್ರ ಆಟ ಈಗೇನು ಸೀಕ್ರೆಟ್ ಟಾಸ್ಕ್ ಕೊಟ್ಟಿರೋದು ಅದನ್ನ ಎಕ್ಸೆಪ್ಟ್ ಮಾಡಿರೋದು ಒಳ್ಳೆ ವಿಚಾರನೇ. ಅವ್ರು ಆಡಿ ಅವ್ರು ಗೆಲ್ಲಕ್ಕೆ ಹೋಗಿರ್ಬೇಕು. ಎಲ್ಲರೂ ಹೋಗಿರೋದು ಕೊನೆಯಲ್ಲಿ ಒಬ್ಬರೇ ಗೆಲ್ಲೋದು. ಅವ್ರ ಪರವಾಗಿ ಅವರೇ ಆಡಬೇಕು ಹೊರತು ಬೇರೆಯವರನ್ನ ಮೆಚ್ಚಿಸೋಂಥ ಆಟ ಅಲ್ಲಿ ನಡೆಯಲ್ಲ. ಇಲ್ಲಿ ಅವ್ರು ನಡ್ಕೊಂಡಿರೋ ರೀತಿ, ಅವ್ರು ಎಕ್ಸೆಪ್ಟ್ ಮಾಡಿರೋ ರೀತಿನೂ ಚೆನ್ನಾಗಿದೆ. ಹೌದು, ಅವರ ಈ ಒಂದು ಟಾಸ್ಕನ್ನು ಗೆದ್ದು ಅವ್ರು ಫೈನಲಿಗೆ ಹೋದ್ರೆ ಅವರಿಗೆ ಒಳ್ಳೇದು. ಹೌದು, ಒಪ್ಕೊಂತೀನಿ, ಒಂದು ಟೀಮಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಬಟ್ ಬಿಗ್ ಬಾಸ್ ಕೊಟ್ಟಿರೋದು ಟಾಸ್ಕ್ ಬೇರೆ, ಅವರು ಸೃಷ್ಟಿ ಮಾಡ್ಕೊಂಡಿದ್ರೆ ಅದೊಂದಿದ್ರೆ ಮಾತಾಗಿರೋದು. ಯಾಕಂದ್ರೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್, ಅದ್ರ ಮೇಲೂ ಬಿಗ್ ಬಾಸ್ ಯಾವ ಟಾಸ್ಕ್ ಕೊಟ್ಟಿರೋದನ್ನ ಹೇಗೆ ನಡ್ಕೊಳ್ತಾರೆ ಅನ್ನೋದು ಬಿಗ್ ಬಾಸ್ ಒಂದು ಗಮನ ಇಟ್ಟಿರ್ತಾರೆ. ಅದೇ ರೀತಿ ಹೇಳ ಬಂದ್ರೆ, ಈ ಚಂದ್ರಪ್ರಭಾ ಅವರು ನಿನ್ನೆ ಒಂದು ಟಾಸ್ಕ್ ಅಲ್ಲಿ ನನ್ನ ಒಂದು ಪ್ರಕಾರ ಅವರು ಒಂದು ಕೀನ ಅವರೇ ಎತ್ಕೊಂಡು ಹೋಗಿ ಆಡ್ತಾ ಇದಾರೇನೋ ಅಂತ ನನ್ನ ಒಂದು ಇದು ಒಂದು ಇಟ್ಕೊಂಡಿರ್ಬೋದು. ಯಾಕಂದ್ರೆ ಲೇಟ್ ಮಾಡಿದ್ರು ಅವರೆಲ್ಲ. ನಾನು ಅನ್ಕೊಂಡೆ ಇವ್ರಿಗೆ ಟಾಸ್ಕ್ ಕೊಟ್ಟಿದ್ರು, ಒಪ್ಕೊಂಡಿದ್ರು, ಇವ್ರೇನು ಬೇಗ ಹೋಗಿ ಕೊಟ್ರು ಅಂತ. ಬೇಗ ಹೋಗಿ ಕೊಟ್ರಂದ್ರೆ ಜಂಟಿಗಳೇ ಮುಂದಿದ್ರು ಕೆಲವೊಂದಿಷ್ಟಲ್ಲಿ. ಅಲ್ಲೂ ಮತ್ತೆ ಗೊಂದಲಗಳಾಗಿದ್ದಾವೆ. ಜಾನ್ವಿ ಅವರನ್ನ ಅವ್ರು ಕರೆದು ಆಕಿನ ಯೂಸ್ ಮಾಡು ಅಂತ ಹೇಳಿ ಆಕಿ ಎರಡ್ ಕಡೆನೂ ಆಗ್ಲಿಲ್ಲ. ಅದು ಎರಡ್ ಕಡೆನೂ ಆಗಿಲ್ಲ. ಆದ್ರೆ ನನ್ಗೆ ಅನ್ಸೋ ಪ್ರಕಾರ ಅವ್ರ ಕೀನ ಎತ್ಕೊಂಡಿರ್ಬೋದು ಅನ್ನೋ ಒಂದು ಸಣ್ಣ ಒಂದು ಇದ್ರು ಇರ್ಬೋದು. ಎಸ್, ಇನ್ನು ನೇತ್ರ ಅವ್ರ ನೆನ್ನೆ ಮಲ್ಲಮ್ಮ ಅವರು ಕೂಡ ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಜಿಗಿದ್ರು. ಜೊತೆಗೆ ಉಸ್ತುವಾರಿ ಕೂಡ ಚೆನ್ನಾಗಿ ಮಾಡಿದ್ರು. ಸೊ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವರು ಕೂಡ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದು ಆ ರೀತಿ ಅಷ್ಟು ಫಾಸ್ಟ್ ಆಗಿ ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಅವ್ರು ಮಲ್ಲಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಕಳಿಸ್ತಾರ ಅಂತ ಹೇಳಿ. ಅಂದ್ರೆ ನೀನ್ ಜಾನ್ವಿ ಅನ್ನತಿದ್ಲಲ್ಲ, ನೆನ್ನೆ ಆ ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಎಲ್ಲರೂ ಆಡ್ಬೇಕು ಅಂತ ಇತ್ತು. ಇತ್ತು. ನನ್ಗ ಬಿಗ್ ಬಾಸ್ ಅವ್ರ ಮೇಲೆ ನಿನ್ನೆ ಕನ್ಫೆಷನ್ ರೂಮ್ ಒಳಗೆ ಹೇಳಿದ್ರಲ್ಲ, ನಿಮ್ಮ ಆರೋಗ್ಯ, ನಿಮ್ದು ಕ್ಷೇಮ ನಮಗ ಬಾಳ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಜಾನ್ವಿ ಅವ್ರು ಹೇಳ್ತಾರೆ, ನಿಮ್ನ ಲಾಸ್ಟಿಗೆ ಕೀ ಓಪನ್ ಮಾಡಕ್ ಬಿಟ್ರೆ ಒಳ್ಳೇದು, ನೀರ್ ಭಯ ಅಂತ ಹಂಗ ಹೇಳಿದ್ದಕ್ಕೆ ನಾ ಎಲ್ಲೋ ಅವ್ರನ್ನ ಬಿಗ್ ಬಾಸ್ ಏನೋ ಹೇಳ್ತಾರ ಅನ್ಕೊಂಡಿದ್ದೆ. ಅಂದ್ರ ನೀರೊಳಗ್ ನೀವು ಇಳಿಯೋ ಅಗತ್ಯ ಇಲ್ಲ, ನಿಮ್ ಬದ್ಲಿ ಬೇರೆ ಯಾರಾದ್ರೂ ಆಡ್ಬೋದು ಅಂತಂದ್ ಹೇಳಿ. ಆದ್ರೆ ಬಿಗ್ ಬಾಸ್ ಅಲ್ಲಿ ಅವ್ರು ಆ ರೀತಿ ಮಾಡೋದಿಲ್ಲ. ಎಲ್ಲರೂ ಹೋಗಿದ್ದಾರೆ ಅಂದ್ಮೇಲೆ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು ಏನೇ ಇದ್ರು ಅವ್ರು ಆಡ್ಲೇಬೇಕು. ಆದ್ರೆ ಇವ್ರೆಲ್ಲ ಹೇಳಿದ್ ನೋಡಿ ನನ್ ಮೈಂಡ್ ಒಳಗ್ ಹಂಗ್ ಬಂದಿತ್ತು. ಬಟ್ ಆದ್ರೂ ಆಡಿದ್ಲ, ಚಲೋ ಆಡಿದ್ಲ. ಬಂದ್ರು ಎಲ್ಲರ್ಕಿನ್ನ ಫಾಸ್ಟ್ ಆಗೇ ಬಂದ್ರ. ಅವ್ರೆಲ್ಲ ಯಂಗೆಸ್ಟ್ ಇದ್ರು ಇವಳು ಯಂಗೆಸ್ಟ್ ಆಗ್ತಿರ್ಲಿಲ್ಲ, ಹಾರಕ್ ಆಗ್ತಿರ್ಲಿಲ್ಲ. ಬಟ್ ಇವರು ಚೆನ್ನಾಗಿ ಮಾಡಿದ್ರು. ನಿನ್ನೆ ಒಂದು ಸಣ್ಣ ಹುಡುಗಿ ಗತೆ ಫುಲ್ ಮಸ್ತ್ ಆಟ ಆಡಿದ್ಲ, ಖುಷಿ ಆತ್. ನಿನ್ನೆ ಅದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕಿ ನೀರೊಳಗೆ ಇಳಿತಾಳ ಅಂತಂದ್ ಹೇಳಿ. ಆದ್ರ ಆಟ ಅಂದ್ಮೇಲೆ ಎಲ್ರು ಆಡಬೇಕಲ್ಲ, ಆಡಿದ್ಲ, ಚೆನ್ನಾಗಾಯ್ತು, ಚಲೋ ಆಯ್ತು. ಓಕೆ, ರಘುವೀರ್ ಅವರೇ, ನೆನ್ನೆ ಎಂಟರ್ಟೈನ್ಮೆಂಟ್ ವಿಷಯ ಬಂದ್ರೆ ಏನೆಲ್ಲ ಹೈಲೈಟ್ಸ್ ಇತ್ತು ಎಂಟರ್ಟೈನ್ಮೆಂಟ್ ಪೋರ್ಷನ್ ಅಲ್ಲಿ ಅಂತ? ಎಂಟರ್ಟೈನ್ಮೆಂಟ್ ಅಂದ್ರೆ ಮಾಳು ಅವ್ರು ಚೆನ್ನಾಗಿ ಮಾಡಿದ್ರು. ಎಲ್ಲರದ್ದು ಮಿಮಿಕ್ರಿ ಮಾಡ್ತಿದ್ರು. ಎಲ್ಲೋ ಒಂದ್ ಕಡೆ ಅವ್ರು ಚೆನ್ನಾಗಿ ಮಾಡ್ತಿದ್ರು. ಅಶ್ವಿನಿ ಗೌಡ ಅವರೇ ಅಲ್ಲೊಂದು ಮಾಡ್ಬಿಟ್ರು. ಯಾರಿಗೊತ್ತೊಬ್ರು ಹೈಲೈಟ್ ಆಗ್ತಿದ್ದಾರೆ ಅಂತ ಕರೆದಿರ್ಬೋದು ಅಲ್ಲಿಗೆ ಅರ್ಧಕ್ಕೆ ಬ್ರೇಕ್ ಹಾಕಿ. ಹೌದು, ಅದು ಒಂದು ಇರ್ಬೋದು. ಇನ್ನು ಗಿಲ್ಲಿ ನಟ ಅವರು ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಿಲ್ಲ, ಹೊಂದ್ಕೊಂಡು ಹೋಗ್ತಿದ್ದಾರೆ. ಅದೊಂದು. ಮತ್ತೆ ಚಂದ್ರಪ್ರಭಾ ಅವರು ನಿನ್ನೇನು ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟರು ಮನೆ ಮಂದಿಗೆಲ್ಲ. ಹಂಗೆ ಚೆನ್ನಾಗಿತ್ತು ನಿನ್ನೆ. ಎಸ್, ಇನ್ನು ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ಗೆ ಬರ್ತಾರೆ ಅನ್ನುವಂಥ ಟಾಕ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಬರ್ತಾರಾ? ಅನ್ಕೊಂಡೇನಿ ಬರ್ತಾರ ಅಂತ ಹೇಳಿ. ಅಂದ್ರೆ ಪ್ರತಿ ಸರನು ಒಂದು ಸೀಕ್ರೆಟ್ ಮಿಡಲಿಗೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಒಬ್ಬರು ಕರೆಸ್ತಾರಲ್ಲ, ಹಂಗೆ ಈ ಸರ ಫಸ್ಟ್ ಫಿನಾಲೆ ಅಂತ ಹೇಳಿ ಸೆಕೆಂಡ್ ವಾರಕ್ಕೆ, 3ನೇ ವಾರಕ್ಕೆ ನಡೆಯತೈತಲ್ಲ, ಅವಾಗ ಏನಾದ್ರೂ ಆಕಿನ ಕರೆಸ್ಬೋದು ಅಂತೇಳಿ ಒಂದಿನಕ್ಕೆ ಕರೆಸಿ ಕಳ್ಸ್ಯಾರ ಅಂತ ಆದ್ಮೇಲೆ ಅದ್ರಾಗೂ ಅಷ್ಟು ಜನ ಅಷ್ಟು ಗಾಸಿಪ್ಸ್ ಎಲ್ಲ ಕೇಳಿ ಬಂದ್ಮೇಲೆ ಬಿಗ್ ಬಾಸ್ ಏನೋ ಒಂದು ತಿರುನ ಇಟ್ಟಿರ್ಬೋದು 3ನೇ ವಾರಕ್ಕೆ ಅಂತ ಹೇಳಿ ನಾನು ಅನ್ಕೊಂಡೇನಿ. ಮೇ ಬಿ ಬರ್ಬೋದು ಅಂತ ನನ್ನ ಅನಿಸಿಕೆ. ಎಸ್, ಇನ್ನು ಇವತ್ತು ಏನಾಗಬಹುದು ಬಿಗ್ ಬಾಸ್ ಅಂತ ಅಂದ್ರೆ ಜಂಟಿಗಳು ಸೋಲ್ತಾರಾ ಗೆಲ್ತಾರಾ? ಸೋತ್ರೆ ಇವರಿಬ್ರು ಫೈನಲ್ಸ್ಗೆ ಹೋಗ್ತಾರೆ, ಯಾರಂದ್ರೆ ಚಂದ್ರಪ್ರಭಾ ಹಾಗೆ ಡಾಗ್ ಸತೀಶು. ಸೊ ಏನಾಗ್ಬೋದು ಇವತ್ತು ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಏನಾಗುತ್ತೆ? ಫಸ್ಟ್ ನನ್ನ ಪ್ರಕಾರ ಚಂದ್ರಪ್ರಭಾ ಅವರು ಸೋಲ್ಸ್ತಾರೆ ಅನ್ಕೊಂತೀನಿ. ಯಾಕಂದ್ರೆ ಅವ್ರ ಮೈಂಡ್ ಗೇಮ್ ಆ ಥರ ಇದೆ. ನನ್ಗೆ ಅದೇ ನಾ ಹೇಳ್ದಲ್ಲ, ಗೆಸ್ ಪ್ರಕಾರ ಅವ್ರ ಕೀನೇ ಎತ್ಕೊಂಡಿದ್ರೆ ಇವ್ರು ಗೆಲ್ಲಕ್ ಚಾನ್ಸೇ ಇಲ್ಲ. ಹೌದು, ಅವ್ರು ಲೇಟ್ ಮಾಡಿದ್ರು ಕೊನೆಯಲ್ಲಿ ಗೆಲ್ಬೋದು ಅನ್ಕೋತೀನಿ. ಹೇಳಕ್ ಬರಲ್ಲ, ನಾನು ತಿಳಿದಿರೋದೇ ತಪ್ಪಾಗಿರ್ಬೋದು, ನನ್ನ ಗೆಸ್ಸೇ ತಪ್ಪಾಗಿರ್ಬೋದು. ಏನಾದ್ರೂ ಬಟ್ ಅಕಸ್ಮಾತ್ ಏನಾದ್ರೂ ಅವರು ಗೆದ್ದು ಈ ಟೀಮ್ ನ ಸೋಲ್ಸಿ ಹೋದ್ರೆ ಆಮೇಲೆ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಸರಿಯಾಗಿ ಅದೊಂದೇ ರೀಸನ್ ಇಟ್ಕೊಂಡು ಸುಮಾರು ವಾರ ನಾಮಿನೇಟ್ ಮಾಡ್ತಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಯಾರು ಗೆಲ್ತಾರೆ ಇವತ್ತು?
ನನಗೆ ಅವ್ರ ಇನ್ ಕೇಸ್ ಕೀ ತೆಗೆದು ಇಟ್ಕೊಂಡಿರ್ಲಿಲ್ಲ ಅಂತಂದ್ರೆ ಜಂಟಿಗಳೇ ಗೆಲ್ತಾರ. ಯಾಕಂದ್ರೆ ಅವ್ರು ಒಂದು ಹೆಜ್ಜೆ ಮುಂದದಾರ. ಒಂಟಿಗಳು ಇದ್ರೂ ಅವರೆಲ್ಲೋ ಸ್ವಲ್ಪ ಸ್ಲೋ ಆದ್ರಿ ಈ ಗೇಮ್ ಒಳಗೆ, ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿದು ಕೀ ತರಗೊಡ್ದ ಅಂತಂದ್ರೆ. ಆದ್ರೆ ಜಂಟಿಗಳು ಭಾಳ ಫಾಸ್ಟ್ ಇದ್ರು, ಹಾಗಾಗಿ ಅವ್ರಿಗೆ ಒಂದು ಕೀ ಅದು ಮಿಸ್ ಆಗಿರ್ಲಿಲ್ಲ ಅಂತಂದ್ರೆ ಅವ್ರು ನಿನ್ನೆನ ರಿಸಲ್ಟ್ ಗೊತ್ತಾಕಿತ್ತು ಯಾರು ವಿನ್ ಆಗ್ತಾರ ಅಂತ ಹೇಳಿ. ಅದು ಒಂದು ಕೀ ಮಿಸ್ ಆಗಿದ್ದಕ್ಕೆ ಇನ್ನು ಇವತ್ತು ಕಾದ್ ನೋಡ್ಬೇಕು. ಆದ್ರೆ ಇನ್ ಕೇಸ್ ಅವ್ರು ಚಂದ್ರಪ್ರಭಾ ಅವ್ರ ಆ ಕೀ ತೆಗೆದಿಟ್ಕೊಂಡಿಲ್ಲ ಅಂತಂದ್ರೆ ನನಗೆ ಮಾತ್ರ ಜಂಟಿಗಳ ವಿನ್ ಆಗ್ತಾರೆ. ಓಕೆ, ಸೊ ಇನ್ನು 3ನೇ ವಾರದ ಫೈನಲ್ಸ್ ಏನು ನಡೆಯುತ್ತೆ, ಅದಕ್ಕೆ ಯಾರೆಲ್ಲ ಹೋಗ್ಬೋದು ಈ ವಾರದಲ್ಲಿ? ಆಲ್ರೆಡಿ ಇಬ್ರು ಸೆಲೆಕ್ಟ್ ಆಗಿದ್ದಾರೆ, ಸೊ ಇನ್ಯಾರು ಹೋಗ್ಬೋದು? ಯಾರು ಡಿಸರ್ವಿಂಗ್ ಅನ್ಸುತ್ತೆ ನಿಮಗೆ 3 ದಿನದ ನೋಡಿದ್ರೆ? ಡಿಸರ್ವಿಂಗ್ ಅಂದರೆ ಈ ಮಾಳು, ಆಮೇಲೆ ಒಂಟಿಯಲ್ಲಿ ನೋಡೋಕೆ ಹೋದ್ರೆ ಧ್ರುವಂತ್ ಯಾಕೋ ಬರುವ ಚಾನ್ಸಸ್ ಇದೆ. ಆಮೇಲೆ ನಾನು ಹೇಳುವ ಇವರು ಮಂಜು, ಇವರು ಭಾಷಿಣಿ ಅವರು ಅವರು ಚೆನ್ನಾಗಿ ಆಡ್ಬೋದು. ಯಾಕಂದ್ರೆ ಅವರನ್ನ ಯಾರು ಟಾರ್ಗೆಟ್ ಮಾಡ್ತಾ ಇಲ್ಲ, ಅಂದ್ರೆ ಎಲ್ಲರ ಜೊತೆ ಅವ್ರು ಚೆನ್ನಾಗಿದ್ದಾರೆ. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಶ್ವಿನಿ ಗೌಡ ಅವ್ರದ್ದು ಯಾಕೋ ಮುಖಾಮುಖಿನೇ ಆಗ್ತಿಲ್ಲ ಅಲ್ಲ ಅಂತ ಅದೊಂದು. ಅಂದ್ರೆ ಮಂಜು ಭಾಷಿಣಿ ಎಂಟ್ರಿ ಕೊಟ್ಟಾಗ ಒಂಥರ ಹಿಂಗೆ ಟೆರರ್ ಆಗಿ ಒಂಥರ ಬಾಸಿಸಮ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಅವ್ರು ಎಲ್ಲರ ಜೊತೆ ಹೊಂದ್ಕೊಂಡಿದ್ದಾರೆ. ಅದೇ ನೀವು ಹೇಳ್ದಂಗೆ ಅಶ್ವಿನಿ ಹಾಗೂ ಅವ್ರದ್ದೇನಾದ್ರು ಮುಖಾಮುಖಿ ಆದ್ರೆ ಆಗುತ್ತೆ ಅಂತ ಅದು ಬಹಳ ಕುತೂಹಲ ಇದೆ. ಮುಂದಿನ ದಿನಗಳು ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ, ಯಾಕಂದ್ರೆ ಅವ್ರ ಮುಖಾಮುಖಿ ಆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಶ್ವಿನಿ ಅವರು ಎಲ್ಲರಿಗೂ ಬಾಸಿಸಮ್ ತೋರಿಸೋರು, ಅವ್ರ ಹತ್ರ ಮಾತಾಡೋಕ್ಕೂ ಹೋಗ್ತಿಲ್ಲ. ಅದೊಂದು ವಿಷಯನ ನಾವು ಗಮನಿಸಬೇಕಾಗಿರುತ್ತೆ. ಎಸ್, ಇನ್ನು ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಫೈನಲ್ಸ್ಗೆ ಇವರಿಬ್ರು ಜೊತೆಗೆ? ನನ್ನ ಪ್ರಕಾರ ಭಾಳ ಮೈಂಡ್ ಗೇಮ್ ಆಡಾತಿರೋದಂತಂದ್ರೆ ಅಭಿಷೇಕ್. ಯಾಕಂದ್ರ ಎಲ್ಲಾ ಕಡೆನೂ ತಮ್ಮ ಪ್ರೆಸೆನ್ಸ್ ತೋರಿಸ್ಬೇಕಂತ ಹೇಳಿ ಬಾಳ ಜಗಳ ಆಗಿರ್ಬೋದು, ಯಾರನ್ನೋ ಫ್ಲರ್ಟ್ ಮಾಡೋದಾಗಿರ್ಬೋದು, ಫೆಮಿನಿಸಮ್ ಟಾಪಿಕ್, ಅದು ಅನ್ನೆಸರಿ ಟಾಪಿಕ್. ಹೌದು, ಈ ತರ ಒಂದ್ ಗಳ ಮುಖಾಂತರನು ಕೆಲವೊಂದ್ ಟೈಮ್ ಹೋಗೋ ಚಾನ್ಸಸ್ ಇರ್ತೈತಿ. ಆ ತರ ಅವ್ರದ್ದೊಂದು ಸೀಕ್ರೆಟ್ ಆಗಿ ಅವ್ರದೊಂದು ಆಟ ಚಾಲೂ ಮಾಡಿದಾರ, ಮೇ ಬಿ ಅವ್ರು ಅನ್ಕೋತೀನಿ. ಇಲ್ಲ ಅಂತಂದ್ರ ಮಂಜು ಸುಭಾಷಿಣಿ ಅವ್ರು ಯಾರ ಬಾಯಿಗೂ ಸಿಗಾಕತ್ತಿಲ್ಲ, ತಮ್ದು ಒಂದು ಆಟ ಆಡತಾರ. ಈ ಕಡೆ ಅವ್ರನ್ನೂ ಸಮಾಧಾನ ಮಾಡ್ತಾರ, ಈ ಕಡೆ ಇವ್ರನ್ನೂ ಸಮಾಧಾನ ಮಾಡ್ತಾರ. ಯಾ ಜಗಳಕ್ಕೂ ಹೊಂಟಿಲ್ಲ, ಏನೂ ಇಲ್ಲ, ಆರಾಮಾಗಿ ತಮ್ದೊಂದು ಅಡ್ಗೆ ಮನೆ ಚುಕ್ಕಾಣಿ ಬೇರೆ ಹಿಡಿದಾರೆ. ಯೂಶುವಲಿ ಅಡ್ಗೆ ಮನೆ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಅಂದ್ರೆ ಊಟ ಹಾಕ್ತಾರೆ ಅನ್ನೋ ಅದೊಂದು ಸಾಫ್ಟ್ ಕಾರ್ನರ್ ಇರುತ್ತೆ. ಸೊ ಹೀಗಾಗಿ ಅವರು ಕೂಡ ಹೋಗ್ತಾರೆ ಅಂತ ನಿಮ್ಮ ಅನಿಸಿಕೆ ಐತಿ? ಎಸ್, ಇನ್ನು ಇಷ್ಟು ಹೊತ್ತು ಡಿಸ್ಕಷನ್ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯು. ಎಸ್, ಇನ್ನು ವೀಕ್ಷಕರೇ, ಇವತ್ತು 2 ಕಂಟೆಸ್ಟೆಂಟ್ ಅಂದ್ರೆ ಡಾಗ್ ಸತೀಶ್ ಹಾಗೂ ಚಂದ್ರಪ್ರಭಾ ಸೀಕ್ರೆಟ್ ಏಜೆಂಟ್ಸ್ಗಳಾಗಿ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇವರು ಫಿನಾಲೆಗೆ ಹೋಗ್ತಾರಾ ಇಲ್ವಾ, ಇದೆಲ್ಲವನ್ನ ಇವತ್ತಿನ ಎಪಿಸೋಡ್ ತನಕ ಕಾದು ನೋಡಬೇಕಿದೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.